ಸರ್ ನಮ್ಮಲ್ಲಿ ಚಿಮ್ನಿ ಸಿಗುತ್ತೆ, ಕಿಚನ್ ಅಪ್ಲೈನ್ಸ್ ಇದು ಶೋರೂಮು. ನಿಮಗೆ ಚಿಮ್ನಿ ಸಿಗುತ್ತೆ, ಮತ್ತು ಹಾಪ್ ಸಿಗುತ್ತೆ, ಡಿಶ್ ವಾಷರ್ ಸಿಗುತ್ತೆ, ಎಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ ಸರ್ ನಿಮಗೆ. ಬ್ರ್ಯಾಂಡು ಅಷ್ಟೇ, ಫೇಬರ್ ಬ್ರ್ಯಾಂಡ್ ಇದೆ, ಎಲಿಕಾ ಬ್ರ್ಯಾಂಡ್ ಇದೆ, ಕ್ರಾಂಪ್ಟನ್ ಇದೆ, ಐವಾಸ್ ಇದೆ, ಗ್ಲೆನ್ ಇದೆ, ಇಂಡ್ವೇರ್ ಇದೆ. ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡು ನಮ್ಮಲ್ಲಿ ಅವೈಲಬಲ್ ಇದೆ. ಬಟ್ ಎಲ್ಲ ಕಡೆಗಿಂತಲೂ ನಮ್ಮದು ಬೆಸ್ಟ್ ಪ್ರೈಸ್ ಅಂತ ಖಂಡಿತ ಮಾಡಿಕೊಡ್ತೀನಿ. ನಾನೀಗ ಒಂದೊಂದೇ ಮಾಡಲು ಒಂದೊಂದೇ ಬ್ರ್ಯಾಂಡ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಡೈರೆಕ್ಟಾಗಿ ಬಂದು ಶೋರೂಮ್ಗೂ ಬಂದು ವಿಸಿಟ್ ಮಾಡ್ಬೋದು. ವಿಸಿಟ್ ಮಾಡಿದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಐಡಿಯಾ ಬರುತ್ತೆ, ಯಾವ ಬ್ರ್ಯಾಂಡ್ಗೆ ಹೋಗ್ಬೋದು, ಯಾವ ಸೈಜ್ ಬೇಕಾಗುತ್ತೆ, ನಮ್ಮ ಕಿಚನ್ಗೆ ಈ ಥರ ಸ್ಲ್ಯಾಂಟಲ್ಲಿ ಬೇಕಾ, ಈ ಥರ ಬಾಕ್ಸಲ್ಲಿ ಬೇಕಾ, ಈ ಥರ ಕರ್ವಲ್ಲಿ ಬೇಕಾ ಅಂತ ನೀವು ಡಿಸೈಡ್ ಮಾಡ್ಕೋಬೋದು. ಆಮೇಲೆ ನಮ್ಮದು ಬ್ರಾಂಚಸ್ ಎಲ್ಲ ಬಂದು ಒಂದು ಕೆಂಗೇರಿ ಉಪನಗರ ಬರುತ್ತೆ, ಅಂದ್ರಳ್ಳಿ ಬರುತ್ತೆ, ಅತ್ತಿಬೇಲೆ ಬರುತ್ತೆ, ಎಲೆಕ್ಟ್ರಾನಿಕ್ ಸಿಟಿ ಬರುತ್ತೆ. ನಮ್ಮದು 4 ಬ್ರಾಂಚ್ ಇದೆ. ನೀವು ಎಲ್ಲಿ ಹೋದ್ರೂ ಎಲ್ಲ ಹೋಲ್ಸೇಲ್ ಪ್ರೈಸೇ. ಬೇರೆ ಶೋರೂಮ್ಗಿಂತನೂ ಆಲ್ಮೋಸ್ಟ್ ಒಳ್ಳೆ ಬೆಸ್ಟ್ ಪ್ರೈಸ್ ಅಂತ ಖಂಡಿತ ಮಾಡ್ಕೊಡ್ತೀವಿ. ಈಗ ಒಂದೊಂದೇ ಬ್ರ್ಯಾಂಡ್ ನೋಡಿ, ಈಗ ಫೇಬರ್ ಬ್ರ್ಯಾಂಡಲ್ಲಿ ಇದೆ. ಇವಾಗ ನೋಡಿ ಇದು 2 ಫೀಟ್ ಸೈಜಲ್ಲಿ ಬರುತ್ತೆ. ಇದು ಹೊಸ ಮಾಡಲು ಇವಾಗ ಲಾಂಚ್ ಮಾಡಿರೋದು. ನಿಮಗೆ ಇದು ಸೆನ್ಸರಲ್ಲೂ ಆನ್ ಆಗುತ್ತೆ, ಟಚ್ಚಲ್ಲೂ ಆನ್ ಆಗುತ್ತೆ. 2 ಟೈಪ್ ಇದರಲ್ಲಿ ಆನ್ ಮಾಡ್ಕೋಬೋದು. ಇದರಲ್ಲಿ 90 ಸೆಂಟಿಮೀಟರ್ ಬೇಕಾದ್ರೆ 90 ಸೆಂಟಿಮೀಟರು ಸಿಗುತ್ತೆ. ಇದು ವಿತ್ ಆಟೋ ಕ್ಲೀನ್ ಬರುತ್ತೆ. ಆಯಿಲ್ ಎಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ, ಇದನ್ನ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಈ ಮಾಡಲ್ ಈಗ ಗ್ಲಾಸ್ ಕ್ಲೀನ್ ಬೇಕಂದ್ರೆ ನಾವು ಈ ತರ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬಹುದು. ಈ ಮಾಡಲ್ಸ್ ಇದೆಲ್ಲ ಎಷ್ಟು ವರ್ಷ ವಾರಂಟಿ ಬರುತ್ತೆ ಸರ್? ಇದೆಲ್ಲ 12 ಇಯರ್ ಮೋಟರ್ ವಾರಂಟಿ ಬರುತ್ತೆ, 5 ಇಯರ್ ಬಂದು ನಿಮಗೆ ಫುಲ್ ಪ್ರಾಡಕ್ಟ್ ವಾರಂಟಿ ಬರುತ್ತೆ. ಇದು ಸೈಜು ಈ ತರ ಬರುತ್ತೆ. ಇದು ಬಂದು ನಿಮಗೆ ಸ್ಲ್ಯಾಂಡ್ ಟೈಪ್, ಅಂದ್ರೆ ಒಬ್ಬೊಬ್ರು ಕಿಚನ್ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬೊಬ್ರದ್ದು ಬಂದು ಕಿಚನ್ ವುಡ್ ವರ್ಕ್ ಮೇಲೆ ಈ ತರ ಚಿಮ್ನಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಕೆಲವು ಕಿಚನ್ಗೆ ಈ ತರ ಹಾಕಿದ್ರೆ ಚೆನ್ನಾಗಿ, ಕೆಲವು ಕಿಚನ್ಗೆ ಈ ತರ. ಬಟ್ ನಿಮ್ಮ ಕಿಚನ್ ಮೇಲೆ ಡಿಪೆಂಡ್. ಇವಾಗ ಇದು ಅಂದ್ರೆ ಇದು ಫೇಬರ್ ಬ್ರ್ಯಾಂಡೇ. ಫೇಬರ್ ಬ್ರ್ಯಾಂಡಲ್ಲಿ ಇದು ಜೆನಿತ್ ಅಂತ ಮಾಡಲ್ ಬರುತ್ತೆ. ಇದು 3 ಸ್ಪೀಡ್ ಬರುತ್ತೆ. ಇದು 1400 ಸೆಕ್ಷನ್ ಬರುತ್ತೆ ಇದು ನಿಮಗೆ. ಇವಾಗ ನೋಡಿ ನಿಮ್ಗೆ ಹಿಂಗೆ ಓಪನ್ ಆಗುತ್ತೆ, ಹಿಂಗೆಲ್ಲ ಇಲ್ಲಿ ಮಾಡುತ್ತೆ. ವಿತ್ ಇದು ಆಟೋ ಕ್ಲೀನ್ ಆಯಿಲ್ ಸ್ಟೋರ್ ಆಗುತ್ತೆ. ಇದರಲ್ಲಿ ಇದನ್ನ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬೇಕು. ಇದು 3 ಸ್ಪೀಡ್ವರೆಗೂ ರನ್ ಆಗುತ್ತೆ ನಿಮಗೆ. ಫ್ಯಾನ್ ಸ್ಪೀಡ್ ಬಂದು 3 ಸ್ಪೀಡ್ ಬರುತ್ತೆ ಇದು ನಿಮಗೆ. ಇದರಲ್ಲಿ ಸೈಜ್ 2 ಫೀಟ್ 2.5 3 ಸೈಜಸ್ ಸಿಗುತ್ತೆ ಇದು ನಿಮಗೆ. ಇದೆಲ್ಲ ಆನ್ಲೈನ್ ಪ್ರೈಸ್ ಹಾಕಿದ್ದೀವಿ ನಾವು. ಇದಕ್ಕಿಂತನೂ ಪ್ರೈಸು ಬೆಸ್ಟ್ ಮಾಡಿ ಕೊಡ್ತೀವಿ. ಆಲ್ಮೋಸ್ಟ್ ನಮ್ಮದು ತುಂಬ ಹೋಲ್ಸೇಲ್ ಪ್ರೈಸ್, ತುಂಬ ಕಮ್ಮಿಲೇ ಸಿಗುತ್ತೆ ಪ್ರೈಸ್. ಬಟ್ ಮಾಡಲ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನೆಕ್ಸ್ಟ್ ಮಾಡಲ್ ಬರ್ತದೆ, ಇದು ಫೇಬರ್ ಬ್ರ್ಯಾಂಡ್. ಫೇಬರಲ್ಲಿ ಬಂದು ಬಾಕ್ಸ್ ಟೈಪ್ ಬರುತ್ತೆ. ಇದಕ್ಕೆ ಬಾಕ್ಸ್ ಇರೇಸ್ ಅಂತೀವಿ. ಇದ್ರೂ ಅಷ್ಟೇ 3 ಸ್ಪೀಡ್ ಬರುತ್ತೆ. ಮತ್ತು ಇದು 3D ಅಂದರೆ ಇಲ್ಲೂ ಸಕ್ಕ ಆಗುತ್ತೆ. ಇದು ಬಂದು ನಿಮಗೆ ಡಿಸೈನ್ ಕಾಣ್ತಾ ಇದೆಯಲ್ಲ, ಇದು 3D ಚಿಮ್ನಿ ಬರುತ್ತೆ. ಇದು 3 ಸ್ಪೀಡ್ ಬರುತ್ತೆ. ಇದು ನಿಮಗೆ ಸೆನ್ಸರಲ್ಲೂ ಆನ್ ಆಗುತ್ತೆ, ಟಚ್ಚಲ್ಲೂ ಆನ್ ಆಗುತ್ತೆ. ಇದು ನಿಮಗೆ ಆಯಿಲ್ ಸ್ಟೋರ್ ಇಲ್ಲ ಆಗುತ್ತೆ. ಮತ್ತು ಇದ್ರದ್ದು ಫಿಲ್ಟರ್ ರಿಮೂವ್ ಮಾಡಿ ನೀವು ಕ್ಲೀನ್ ಮಾಡ್ಕೋಬೋದು. ಇಲ್ಲೆಲ್ಲ ಆಯಿಲ್ ನಿಲ್ಸಿದ್ರೆ ನೀವು ಇದನ್ನ ಈ ಫಿಲ್ಟರ್ನು ಸಹ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬೋದು ಬರುತ್ತೆ. ಇದು ಮಾಡಲ್ ಬಂದು ಮೆಸ್ಟ್ರಿ ಅಂತ ಬರುತ್ತೆ. ಇದು ನಿಮಗೆ ಸೈಜ್ ಇರೋದು 2.5. ಇದರಲ್ಲಿ 2 ಫೀಟ್ ಸಿಗುತ್ತೆ, 2.5 3 ಸೈಜಸ್ ಸಿಗುತ್ತೆ ಈ ಮಾಡಲ್ ಬಂದು ನೀವು ಅವಾಗಲೆಲ್ಲ ನೋಡಿದ್ರೆ 3 ಸ್ಪೀಡಲ್ಲಿ ಆನ್ ಆಗುತ್ತೆ ಅಂತ. ಇದು 9 ಸ್ಪೀಡ್ ಇದೆ ಫ್ಯಾನ್ ಸ್ಪೀಡ್. ಮತ್ತು ಇದು BLDC ಮೋಟ್ರ್ ಬರುತ್ತೆ, 9 ಸ್ಪೀಡ್. ಇವಾಗ ನೋಡಿ ನಿಮಗೆ ಕಾಣಿಸ್ತಾ ಇದೆ, 9ವರೆಗೂ ರನ್ ಆಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, 9 ಸ್ಪೀಡ್ ಇದೆ. ಇದು BLDC ಮೋಟರ್ ಬರುತ್ತೆ. ಮತ್ತು BLDC ಮೋಟರ್ಗೆ ಹೋಗೋದ್ರಿಂದ ನಿಮಗೆ ನಾಯ್ಸ್ ಕಮ್ಮಿ ಆಗುತ್ತೆ. ಆಮೇಲೆ ಪವರ್ ಸೇವಿಂಗ್ ಆಗುತ್ತೆ. 8 ಅವರ್ ರನ್ ಆದರೆ ಬರೀ 1 ಯೂನಿಟ್ ಬರುತ್ತೆ. ಇದು ಅಷ್ಟೇ, ಈ ಫಿಲ್ಟರ್ನ ರಿಮೂವ್ ಮಾಡಿ ತೆಗಿಬೋದು. ಇದನ್ನು ಆಯಿಲ್ ಸ್ಟೋರ್ ಇಲ್ಲ ಆಗುತ್ತೆ ನಿಮಗೆ, ಆಯಿಲ್ ಎಲ್ಲ. ಇದನ್ನು ಅಷ್ಟೇ, ಇಲ್ಲಿ ಆಯಿಲ್ ಸ್ಟೋರ್ ಆದಾಗ ಇದನ್ನು ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬೋದು. ಈ ಮಾಡಲ್ ಇದರಲ್ಲಿ ಸೈಜಸ್ ಬೇಕಾದ್ರೆ ಸೈಜಸ್ ಸಿಗುತ್ತೆ. ಇಷ್ಟು ಎಲ್ಲ ಬಂದು ಫೇಬರ್ ಬ್ರ್ಯಾಂಡ್. ನಿಮಗೆ ಖಂಡಿತ ಒಳ್ಳೆ ಪ್ರೈಸಲ್ಲಿ ಮಾಡಿಕೊಡ್ತೀವಿ. ಇದೆಲ್ಲ ಫುಲ್ ಫೇಬರ್ ಬ್ರ್ಯಾಂಡ್ ಬಗ್ಗೆ ಹೇಳಿದೆ ನಾನು. ಇವಾಗ ನೆಕ್ಸ್ಟ್ ಎಲಿಕಾ ನೋಡೋಣ. ಎಲಿಕಾ ಬ್ರ್ಯಾಂಡ್, ಫೇಬರ್ ಬ್ರ್ಯಾಂಡ್ ನೋಡಿದ್ರೆ ಫೇಬರ್ ಬ್ರ್ಯಾಂಡಲ್ಲಿ ಇನ್ನೂ ತುಂಬ ಮಾಡಲ್ಸ್ಗಳಿದ್ದಾವೆ. ಬಟ್ ನಾವು ಡಿಸ್ಪ್ಲೇ ಹಾಕೋದೆಲ್ಲ ರನ್ನಿಂಗ್ ಇರೋ ಮಾಡಲ್ಸ್ಗಳನ್ನ ಮಾತ್ರ ಡಿಸ್ಪ್ಲೇ ಹಾಕ್ತಾ ಇದ್ದೀವಿ. ಈಗ ನೋಡಿದ್ರೆ ಎಲಿಕಾ ಬ್ರ್ಯಾಂಡ್ ಇದೆ. ಎಲಿಕಾ ಬಂದರೆ ಈ ಮಾಡಲ್ ಹೋದರೆ ನಿಮಗೆ BLDC ಮೋಟ್ರ್ ಬರುತ್ತೆ, 9 ಸ್ಪೀಡ್ ಬರುತ್ತೆ, 1400 ಸೆಕ್ಷನ್ ಬರುತ್ತೆ, ಸೆನ್ಸರ್ ಬರುತ್ತೆ, ಟಚ್ ಬರುತ್ತೆ, ವಿತ್ ಆಟೋ ಕ್ಲೀನ್ ಬರುತ್ತೆ. ಈ ಮಾಡಲು ಇದರಲ್ಲಿ ಸೈಜಸ್ ಬೇಕಾದ್ರೆ ಸೈಜಸ್ ಸಿಗುತ್ತೆ. ನೆಕ್ಸ್ಟ್ ಈ ತರ ಮಾಡಲ್ ಬರುತ್ತೆ. ಇದು ಗ್ಲಾಸ್ ಎಲ್ಲ ಬೇಡ ಅನ್ನೋರ್ಗೆ ಈ ತರ ನೋಡ್ಬೋದು. ಓಪನ್ ಚಿಮ್ನಿ ಬರುತ್ತೆ. ಇದು 3 ಸ್ಪೀಡ್ ಬರುತ್ತೆ. ಆಮೇಲೆ ಇದು ಸೆನ್ಸರ್ ಟಚ್ ವಿತ್ ಆಟೋ ಕ್ಲೀನ್ ಬರುತ್ತೆ. ಇದನ್ನು ಎಲಿಕಾ ಬ್ರ್ಯಾಂಡ್. ನೆಕ್ಸ್ಟ್ ಬಂದರೆ ಇದು ಹೊಸ ಮಾಡಲು ಎಲಿಕಾದಲ್ಲಿ ಇವಾಗ ಲಾಂಚ್ ಆಗಿದೆ. BLDC ಮೋಟ್ರ್ ಬರುತ್ತೆ, 9 ಸ್ಪೀಡ್ ಬರುತ್ತೆ, 1500 ಸೆಕ್ಷನ್ ಬರುತ್ತೆ. ಇದು 9 ಸ್ಪೀಡ್ವರೆಗೂ ನಿಮ್ಗೆ ಆನ್ ಆಗುತ್ತೆ. ನೀವು ಸೆನ್ಸರೆಲ್ಲ ಆನ್ ಮಾಡ್ಬೋದು, ಟಚ್ಚಲ್ಲಾದರೂ ಆನ್ ಮಾಡ್ಬೋದು. ವಿತ್ ಎಲ್ಲ ಕ್ಲೀನಿಂಗ್ ಎಲ್ಲ ಈಸಿ ನಿಮಗೆ. ಇದೆಲ್ಲ ರಿಮೂವ್ ಮಾಡೋಂಗೆ ಏನಿರಲ್ಲ. ಜಸ್ಟ್ ಆಯಿಲ್ ಎಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ, ಇದನ್ನು ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಇದು ಸೆನ್ಸರಲ್ಲೂ ಆನ್ ಆಗುತ್ತೆ, ಟಚ್ಚಲ್ಲೂ ಆನ್ ಆಗುತ್ತೆ ಮಾಡಲ್ ನಿಮಗೆ.
ಎಲಿಕಾದಲ್ಲಿ ಕೌರು ಟೈಪಲ್ಲಿ BLDC ಬೇಕು, ತುಂಬ ಕಮ್ಮಿ ಪ್ರೈಸಲ್ಲಿ ಬೇಕು ಅಂದರೆ ಈ ಮಾಡೆಲ್ ಸಿಗುತ್ತೆ ನಿಮಗೆ. ಬರೀ 14,000 ರೂಪಾಯಿಗೆ ನಿಮಗೆ BLDC ಮೋಟ್ರ್ ಸಿಗುತ್ತೆ. ಮತ್ತು 9 ಸ್ಪೀಡ್ ಬರುತ್ತೆ, ಎಲ್ಲ ಲೈಫ್ ಟೈಮ್ ಮೋಟ್ರ್ ವಾರಂಟಿ ಬರುತ್ತೆ ಇದರಲ್ಲಿ ನಿಮಗೆ. ಫುಲ್ ಪ್ರಾಡಕ್ಟಿವ್ ವಾರಂಟಿ ಬಂದು 2 ಇಯರ್ ಬರುತ್ತೆ, ಲೈಫ್ ಟೈಮ್ ಮೋಟ್ರ್ ವಾರಂಟಿ ಬರುತ್ತೆ. ಇದು ನಿಮಗೆ ಕಮ್ಮಿ ಪ್ರೈಸಲ್ಲೇ ಸಿಗ್ತಾ ಇದೆ. ಈಗ 14,000 ರೂಪಾಯಿಗೆ BLDC ಸಿಗುತ್ತೆ ಅಂದರೆ ಅದು ಕಮ್ಮಿ ಪ್ರೈಸೇ. ಈಗ ಆಲ್ಮೋಸ್ಟ್ ಬೇರೆ ಬ್ರ್ಯಾಂಡಲ್ಲೆಲ್ಲ ನೋಡ್ತೀನಿ ಅಂದರೆ ನಿಮ್ಗೆ ಆಲ್ಮೋಸ್ಟ್ 20 ಮೇಲೆ ಇರುತ್ತೆ BLDC ಮೋಟ್ರ್ ಹೋಗ್ತೀನಿ ಅಂದರೆ. ಇದು ಆಲ್ಮೋಸ್ಟ್ ಕಮ್ಮಿ ಪ್ರೈಸಲ್ಲಿ 14,000 ರೂಪಾಯಿಗೆ ನಿಮಗೆ ಎಲಿಕಾ ಬ್ರ್ಯಾಂಡ್ ಕಡೆಯಿಂದ ಕೊಡ್ತಾ ಇದ್ದಾರೆ. ಕಮ್ಮಿ ಪ್ರೈಸಲ್ಲಿದೆ ಈ ಮಾಡಲು. 10 ವರ್ಷನೇ ವಾರಂಟಿ ಇದೆ, ಮೋಟ್ರ್ ವಾರಂಟಿ ಎಲ್ಲ 10 ವರ್ಷ ಇದೆ. ಫುಲ್ ಪ್ರಾಡಕ್ಟಿವ್ ವಾರಂಟಿ 4 ವರ್ಷ ಬರುತ್ತೆ, ಎಲ್ಲ ವಾರಂಟಿ ಇದೆ ಸರ್. ಯಾವುದೋ 1 ವರ್ಷಕ್ಕೆ ತೊಗೊಂಡು ಆ ಥರ ಎಲ್ಲ ಬ್ರ್ಯಾಂಡ್ ಐಟಮೇ ನಮ್ಮ ಹತ್ರ ಇರೋದು. ಕಮ್ಮಿ ಪ್ರೈಸಿಗೆ ಕೊಡ್ತೀವಿ ಅಂದ್ಬಿಟ್ಟು ಯಾವುದೋ ಅನ್ಬ್ರ್ಯಾಂಡ್ ಕೊಡ್ತಾ ಇಲ್ಲ. ಬಟ್ ನಮ್ಮದು ಹೋಲ್ಸೇಲ್ ಪ್ರೈಸ್ ಇರೋದ್ರಿಂದ ನಮ್ಮದು ಶೋರೂಮ್ ಓಪನ್ ಆಗಿ ಅಲ್ಲಿ 16 ವರ್ಷ ಆಗಿದೆ. ಅದಕ್ಕೋಸ್ಕರ ಏನು ಮಾಡ್ತಾ ಇದೀವಿ ನಾವು, ಆಲ್ಮೋಸ್ಟ್ ಎಷ್ಟು ಕಮ್ಮಿ ಮಾಡೋಕ್ಕಾಗುತ್ತೋ ಅಷ್ಟು ಕಮ್ಮಿ ಮಾಡ್ತಾ ಇದೀವಿ. ಯಾಕಂದ್ರೆ ಇವಾಗ ಕಾಂಪಿಟೇಷನ್ ಜಾಸ್ತಿ ಇದೆ, ನಾವು ಅದಕ್ಕೆ ನಮ್ಮ ಕಡೆಯಿಂದ ಪ್ರೈಸ್ ಬಿಟ್ಕೊಡ್ತಾ ಇದೀವಿ ಸರ್. ಅಷ್ಟು ಕಮ್ಮಿ ಮಾಡಿ ಕೊಡ್ತಾ ಇದೀವಿ. ಆಲ್ಮೋಸ್ಟ್ ತುಂಬ ವೀಡಿಯೋಸ್ಗಳು ನಾವು ಮಾಡಿದ್ದೀವಿ, ಎಲ್ಲೆಲ್ಲಿಂದನೋ ಕಸ್ಟಮರ್ ಬಂದಿದ್ದಾರೆ, ನಮ್ಗೆ ಒಳ್ಳೊಳ್ಳೆ ರಿವ್ಯೂ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಹತ್ರ ತೊಗೊಂಡೋಗಿರೋರು ತುಂಬ ಜನ ಇದ್ದಾರೆ. ಅದಕ್ಕೋಸ್ಕರ ಮತ್ತೆ ನಾವು ವಿಡಿಯೋ ಮಾಡ್ತಿರೋದು, ನಮ್ಮ ಹತ್ರ ಕಮ್ಮಿ ಪ್ರೈಸ್ ಸಿಗುತ್ತೆ ಎಲ್ಲರಿಗೂ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಮತ್ತೆ ಮತ್ತೆ ನಾವು ವಿಡಿಯೋಸ್ ಮಾಡ್ತಾ ಇರೋದು. ನೀವು ಫೇಬರ್ ನೋಡಿದ್ರಿ, ಎಲಿಕಾ ನೋಡಿದ್ರಿ, ಇವಾಗ ಕ್ರಾಂಪ್ಟನ್ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಫ್ಯಾನ್ ಮುಂಚೆ ಫ್ಯಾನ್ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾ ಇರೋರು ಫ್ಯಾನು. ಅವರು ಫ್ಯಾನ್ ಅಲ್ಲೇ ತುಂಬಾ ಒಳ್ಳೆ ಮೋಟ್ರ್ ಕೊಡ್ತಾ ಇದ್ರು. ಅವಾಗ ಚಿಮ್ನಿ ಫೀಲ್ಡಿಗೆ ಬಂದ್ರೆ ಅದಕ್ಕಿಂತ ತುಂಬಾ ಚೆನ್ನಾಗಿ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದೇನೋ ಸರ್ವಿಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಪ್ರೈಸ್ ವೈಸು ಕಮ್ಮಿ ಇದೆ. ಇವಾಗ ಇದು ಸ್ಲ್ಯಾಂಡ್ ನೋಡ್ತಾ ಇದ್ದೀರಾ, ಇದರಲ್ಲಿ ನಿಮಗೆ ಕ್ರಾಂಪ್ಟನ್ ಅಲ್ಲೂ 3 ಟೈಪ್ ಬರುತ್ತೆ. ಒಂದು ಸ್ಲ್ಯಾಂಟ್ ಅಲ್ಲಿ ಬರುತ್ತೆ, ಇನ್ನೊಂದು ಈ ತರ ಬಾಕ್ಸ್ ಅಲ್ಲಿ ಬರುತ್ತೆ, ಇನ್ನೊಂದು ನಿಮ್ಗೆ ಕರ್ವ್ ಟೈಪ್ ಅಲ್ಲಿ ಸಿಗುತ್ತೆ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಕರ್ವ್, ಈ ಶೇಪ್ ಅಲ್ಲಿ ಸಿಗುತ್ತೆ. ಸೈಜಸ್ ಬೇಕಾ ನಿಮ್ಗೆ ಯಾವ ಸೈಜ್ ಬೇಕೋ ತಗೋಬಹುದು. ನಾವು ಒಂದೊಂದೇ ಚಿಮ್ನಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಇವಾಗ ಇದು ನಾರ್ಮಲ್ ಸ್ಲ್ಯಾಂಟ್, ನಮಗೆ BLDC ಬೇಡ 3 ಸ್ಪೀಡ್ ಬೇಕು ಅಂದ್ರೆ ಈ ಮಾಡೆಲ್ ಇಂದ ಸ್ಟಾರ್ಟ್ ಆಗುತ್ತೆ. ಇದು 3 ಸ್ಪೀಡ್ ಬರುತ್ತೆ, 1500 ಸೆಕ್ಷನ್ ಬರುತ್ತೆ, 10 ಇಯರ್ ಮೋಟ್ರ್ ವಾರಂಟಿ ಎಲ್ಲ ಬರುತ್ತೆ. ಇದು ಸೆನ್ಸರ್ ಮಾಡಿ ಟಚ್ ಎಲ್ಲ ಮಾಡೋದು, ವಿತ್ ಆಟೋ ಕ್ಲೀನ್ ಬರುತ್ತೆ. ಆಯಿಲ್ ಇಲ್ಲಿ ಸ್ಟೋರ್ ಆಗುತ್ತೆ, ಅದನ್ನ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬಹುದು. ಮೇಡಮ್ ಸರ್ವಿಸ್ ಎಲ್ಲ ಹೇಗಿದೆ ಇದು? ಸರ್ ಸರ್ವಿಸ್ ಎಲ್ಲ ಕಂಪ್ನಿಯಿಂದನೇ ಬರ್ತಾರೆ ಸರ್. ವಾರಂಟಿ ಫೀಲ್ಡಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಅದು ವಾರಂಟಿಲಿ ಕ್ಲೈಮ್ ಆಗುತ್ತೆ ನಿಮಗೆ. ಸರ್ವಿಸ್ ಎಲ್ಲ ಬೇಕು ಅಂದರೆ ಅದಕ್ಕೆ ಪೇ ಮಾಡಲೇಬೇಕಾಗತ್ತೆ. ಪೇ ಮಾಡ್ಕೊಂಡು ಸರ್ವಿಸ್ ನೀವು ಯಾವಾಗ ಹೇಳಿದ್ರು ಅವರೇ ಬಂದು ಟೆಕ್ನಿಷಿಯನ್ನೇ ಬಂದು ಸರ್ವಿಸ್ ಮಾಡಿಕೊಡ್ತಾರೆ. ಮತ್ತೆ ಈ ಮಾಡೆಲ್ ಹೋಗ್ತೀರಾ ಅಂದ್ರೆ ಕೆಲವು ಕಿಚನ್ಗಳಿಗೆಲ್ಲ ಬಾಕ್ಸ್ ಎಲ್ಲ ಮಾಡಿಸ್ತಾರೆ. ಬಾಕ್ಸ್ ಎಲ್ಲ ಮಾಡಿಸಿದಾಗ ಏನಾಗುತ್ತೆ ನಿಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಬರೀ ಇಷ್ಟೇ, ಜಾಸ್ತಿ ಓಪನ್ ಬೇಡ, ಲುಕ್ ವೈಸ್ ಚೆನ್ನಾಗಿ ಬೇಕು ಅನ್ನೋರಿಗೆಲ್ಲ ಈ ತರ ಹೋಗ್ಬೋದು. ಈ ತರ ಮಾಡೆಲ್ ಇದು ಅಷ್ಟೇ. BLDC ಮೋಟ್ರ್ ಬರುತ್ತೆ, 9 ಸ್ಪೀಡ್ ಬರುತ್ತೆ, 1400 ಸೆಕ್ಷನ್ ಬರುತ್ತೆ. ಇದು 10 ಇಯರ್ ಮೋಟ್ರ್ ವಾರಂಟಿ ಬರುತ್ತೆ, ಫುಲ್ ಪ್ರಾಡಕ್ಟಿವ್ ವಾರಂಟಿ 4 ಇಯರ್ ಬರುತ್ತೆ. ಇದು ಫ್ಯಾನ್ ಸ್ಪೀಡ್ ಬಂದು 9 ಸ್ಪೀಡ್ ವರ್ಗೂ ಬರುತ್ತೆ. ಮತ್ತೆ ಬೂಸ್ಟರ್ ಡೈರೆಕ್ಟ್ ಆಗಿ ಸಡನ್ ಆಗಿ ಘಾಟ್ ಆಗೋಯ್ತು ಅಂದ್ರೆ ನಮಗೆ ಸಡನ್ ಆಗಿ 1 2 3 ಪ್ರೆಸ್ ಮಾಡಕ್ ಟೈಮ್ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ 9 ಸ್ಪೀಡ್ ಹೋಗ್ಬೋದು. ಆ ಥರ ಆಪ್ಷನ್ ಇದೆ. ಇದು ಅಷ್ಟೇ, ಫಿಲ್ಟರ್ ಎಲ್ಲ ರಿಮೂವ್ ಮಾಡಿನೂ ನಾವು ಕ್ಲೀನ್ ಮಾಡ್ಕೋಬಹುದು. ವಿತ್ ಲೈಟ್ ಬರುತ್ತೆ ಇದು ನಿಮಗೆ. ಇದರಲ್ಲಿ ಸೈಜ್ ಬೇಕಾದ್ರೆ 2 ಫೀಟ್ 2.5 3 ಸೈಜಸ್ ಅಲ್ಲಿ ಸಿಗುತ್ತೆ. ಇದೂ ಅಷ್ಟೇ ನಿಮಗೆ. ನೆಕ್ಸ್ಟ್ ಹೋಗ್ತಿರೋಂದ್ರೆ ಕ್ರಾಂಪ್ಟನ್ ಅವ್ರದ್ದು ಸ್ಲ್ಯಾಂಟ್ ಅಲ್ಲಿ ಇದು ಏನು ಡಿಫ್ರೆಂಟ್ ಆಗಿದೆ, ಟಾಪ್ ಮಾಡೆಲ್ ಬರುತ್ತೆ. ಇದು BLDC ಮೋಟ್ರ್ ಬರುತ್ತೆ, 9 ಸ್ಪೀಡ್ ಬರುತ್ತೆ, 1700 ಸೆಕ್ಷನ್ ಬರುತ್ತೆ. ಈಗ ಸೆಕ್ಷನ್ ಎಲ್ಲ ಬೇರೆ ಬ್ರ್ಯಾಂಡಲ್ಲೆಲ್ಲ 1500 ಸೆಕ್ಷನ್ ಇದೆ, ಇದು 1700ಗೂ ಸೆಕ್ಷನ್ ಸಿಗುತ್ತೆ. ಸೆಕ್ಷನ್ ಸ್ಪೀಡ್ ಜಾಸ್ತಿ ಬರುತ್ತೆ. ಇದು ಫ್ಯಾನ್ ಸ್ಪೀಡ್ 9 ಸ್ಪೀಡ್ ಬರುತ್ತೆ. ಇದು ಮತ್ತೆ ಇದು ಗ್ಲಾಸು ಅಷ್ಟೇ, ಈ ತರ ಬ್ರಾಡ್ ಆಗಿ ಓಪನ್ ಆಗೋದ್ರಿಂದ ನಿಮಗೆ ಸೆಕ್ಷನ್ ತುಂಬಾ ಚೆನ್ನಾಗಿ ತಗೊಳುತ್ತೆ ಇದು. ಆಮೇಲೆ ನಿಮಗೆ ಕ್ಲೀನಿಂಗು ಈಸಿ ಬರುತ್ತೆ ಇದು. ಮತ್ತೆ ಆಯಿಲ್ ಎಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ, ಇದನ್ನ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬೇಕು. ಇದರಲ್ಲಿ ಬೂಸ್ಟರ್ ಇದೆ, ಡೈರೆಕ್ಟ್ ಆಗಿ 9 ಸ್ಪೀಡ್ ಬೇಕಾದ್ರೆ 9 ಸ್ಪೀಡ್ ಮಾಡ್ಕೋಬಹುದು. ಮತ್ತೆ ಇದರಲ್ಲಿ ಇದೊಂದೇನು ಆಪ್ಷನ್ ಇದೆ ಅಂದ್ರೆ ನೀವು ಕ್ಲೀನ್ ಮಾಡೋದು ಮರ್ತೋದ್ರೂ ಆಟೋಮೆಟಿಕ್ ಆಗಿ ಅದೇ ಕ್ಲೀನ್ ಆಗ್ತಾ ಇರುತ್ತೆ. ಮತ್ತೆ ಕ್ರಾಂಪ್ಟನ್ ಅಲ್ಲಿ ಸೆಕ್ಷನ್ ಪವರ್ ಹೆಂಗಿದೆ ಅಂದ್ರೆ ನಾವು ಲೈಟ್ ಡೆಮೋನು ಸಹ ತೋರಿಸ್ತೀವಿ ಸರ್. ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ವುಡ್ ವೆಯ್ಟ್ ಇರುತ್ತೆ. ಈ ವುಡ್ಡನ್ನೇ ಅದು ಅಷ್ಟು ಕ್ಯಾಚ್ ಮಾಡುತ್ತೆ, ಅಷ್ಟು ಸೆಕ್ಷನ್ ಪವರ್ ಇದೆ. ಇಳದ್ ನೋಡಿ ನಿಮ್ಗೆ ಅದು ಬರೋದೇ ಇಲ್ಲ, ಅಷ್ಟು ಟೈಟ್ ಇದೆ ಇದು. ಇದು ಕ್ರಾಂಪ್ಟನ್ ಮಾಡೆಲ್ ಅಲ್ಲಿ ಆಲ್ಮೋಸ್ಟ್ ಟಾಪ್ ಸೇಲಿಂಗ್ ಮಾಡೆಲ್ ಇದು. ಯಾಕಂದ್ರೆ ಇದು ಸೆಕ್ಷನ್ ಪವರ್ ಚೆನ್ನಾಗಿದೆ, ಮತ್ತೆ ರಿವ್ಯೂ ತುಂಬಾ ಚೆನ್ನಾಗಿದೆ. ಕಸ್ಟಮರ್ ತಗೊಳ್ಳೋರೆಲ್ಲ ಬೇರೆಯವರು ರೆಕಮೆಂಡ್ ಮಾಡ್ತಾ ಇದ್ದಾರೆ. ಆ ಥರ ಪ್ರಾಡಕ್ಟ್ ಇದು ತುಂಬಾನೇ ಚೆನ್ನಾಗಿದೆ. 10 ಇಯರ್ ಮೋಟರ್ ವಾರಂಟಿ ಬರುತ್ತೆ, ಫುಲ್ ಪ್ರಾಡಕ್ಟಿವ್ ವಾರಂಟಿ ಬಂದು 4 ಇಯರ್ ಇದೆ. ಇಲ್ಲೆಲ್ಲ ನಾವು ಏನು ಹಾಕಿದೀವೋ ಆನ್ಲೈನ್ ಪ್ರೈಸು, ಕೆಲವರೆಲ್ಲ ಬೈಕೋತಾರೆ ಪ್ರೈಸಿಂಗ್ ಹೇಳಲ್ಲ ಅಂತ. ಬಟ್ ಇವಾಗಿರೋ ಪ್ರೈಸು ನೆಕ್ಸ್ಟ್ ಮಂತ್ ಇರಲ್ಲ, ನೆಕ್ಸ್ಟ್ ಮಂತ್ ಇರೋ ಪ್ರೈಸ್ ಅದ್ರ ನೆಕ್ಸ್ಟ್ ಮಂತ್ ಇರಲ್ಲ. ಪ್ರೈಸ್ ಚೇಂಜ್ ಆಗ್ತಾನೆ ಇರುತ್ತೆ. ಈಗ ವಿಡಿಯೋ ಬಂದು ಒಂದೇ ತಿಂಗಳು ನೋಡಲ್ಲ, ತುಂಬಾ ತಿಂಗಳು ವರ್ಷಗಟ್ಟಲೆ
ನೋಡ್ತಾನೆ ಇರ್ತಾರೆ, ಅದಕ್ಕೆ ನಾವು ಪ್ರೈಸ್ ಹೇಳಲ್ಲ. ಬಟ್ ನಮ್ಮ ಶೋರೂಮ್ಗೆ ಬನ್ನಿ, ಒಳ್ಳೆ ಪ್ರೈಸ್ ಅಂತ ಖಂಡಿತ ಮಾಡ್ಕೊಡ್ತೀವಿ. ನೀವು ಬಂದವರು ರಿಟರ್ನ್ ಹೋಗಲ್ಲ, ಪರವಾಗಿಲ್ಲ ಪ್ರೈಸ್ ಕಮ್ಮಿ ಇದೆ ಅಂತ. ನೀವು ಆಲ್ಮೋಸ್ಟ್ ಎಲ್ಲ ಕಡೆ ನೋಡ್ಕೊಂಡು ಆಮೇಲೆ ಫೈನಲಿ ನಮ್ಮ ಹತ್ರ ಬಂದರೆ ಪ್ರೈಸ್ ಬೆಸ್ಟ್ ಅನ್ಸುತ್ತೆ. ಡೈರೆಕ್ಟಾಗಿ ನಮ್ಮ ಹತ್ರ ಬಂದಾಗ ಏನನ್ಸುತ್ತೆ, ಪ್ರೈಸ್ ಜಾಸ್ತಿ ಇರ್ಬೋದು, ಬೇರೆ ಕಡೆ ಕಮ್ಮಿ ಇರ್ಬೋದು, ಆ ಥರ ಥಿಂಗ್ ಬರುತ್ತೆ. ನೀವು ಒಂದ್ಸಲಿ ಬೇರೆ ಕಡೆ ವಿಸಿಟ್ ಮಾಡ್ಬಿಟ್ಟು ನಿಮ್ಗೆ ಅಲ್ಲಿ ಏನು ಇಷ್ಟ ಆಗುತ್ತೋ ಆ ಮಾಡೆಲ್ ತೊಗೊಂಡು ಬನ್ನಿ, ಇಲ್ಲ ನಮಗೆ ಫೋಟೋಸ್ ಕಳಿಸಿ, ನಾವು ಒಳ್ಳೆ ಪ್ರೈಸಿಂಗ್ ನಿಮಗೆ ವಾಟ್ಸಪ್ ಮಾಡ್ತೀವಿ. ಏನೇ ಡೌಟ್ ಇದ್ರೂ ನಮಗೆ ಕಾಲ್ ಮಾಡಿ ನೀವು ಕೇಳ್ಬೋದು. ಇದು ಬಂದು ನಿಮಗೆ ಕ್ರಾಂಪ್ಟನ್ ಬ್ರ್ಯಾಂಡ್ ಆಯ್ತು. ಇದು ಈಗ ಕಮ್ಮಿ ಪ್ರೈಸಲ್ಲಿ, ಈಗ ಕ್ರಾಂಪ್ಟನ್ ಸ್ಲ್ಯಾಂಟ್ ಇವಾಗ ಕಮ್ಮಿ ಪ್ರೈಸಲ್ಲೆಲ್ಲ ಬೇಕು ಅಂದರೆ ನಿಮಗೆ ಇದು ಸೆನ್ಸಾರ್ ಬರುತ್ತೆ, ಟಚ್ ಬರುತ್ತೆ. ಇದೇ ಮಾಡೆಲ್ ಹೋಗ್ತೀವಿ ಅಂದರೆ ಆಲ್ಮೋಸ್ಟ್ ನಿಮಗೆ 14,000 ರೂಪಾಯಿಗೆ ಸಿಕ್ಬಿಡುತ್ತೆ ಈ ಥರ ಸ್ಲ್ಯಾಂಟ್. ಇವಾಗೆಲ್ಲ ನಿಮಗೆ ಸ್ಲ್ಯಾಂಟ್ ಅಂದರೆ ತುಂಬ ಕಾಸ್ಟ್ಲಿ, ಜಾಸ್ತಿ ಅಂತೆಲ್ಲ ಥಿಂಕ್ ಮಾಡ್ತಾರೆ. ಬಟ್ ಇದು ನಿಮಗೆ 14,000 ರೂಪಾಯಿಗೆ ಸಿಗ್ತಾ ಇದೆ. ಇದು 3 ಸ್ಪೀಡ್ ಬರುತ್ತೆ. ಈಗ ಎಲಿಕಾದಲ್ಲಿ ಹೊಸ ಮಾಡೆಲ್ ಬಂದಿದೆ. ಇದು ಆಲ್ಮೋಸ್ಟು 10,500 ಅಷ್ಟೇ ಆಗುತ್ತೆ ಇದು ಪ್ರೈಸು. ಇದು BLDC ಮೋಟರೇ ನಿಮಗೆ 10,500 ಕೊಡ್ತಾ ಇದ್ದಾರೆ. ಇದು ನಿಮಗೆ ಲೈಟ್ ಇದೆ. ಇದು ಬೇಕಾದ್ರೆ ಈ ಥರ ಓಪನ್ ಮಾಡಿ ಫಿಲ್ಟರ್ ತೊಗೊಂಡು ನಾವು ಕ್ಲೀನ್ ಮಾಡ್ಕೋಬೋದು. ಇದು ಇಲ್ಲ ಏನು ಸರ್, ಕಂಪ್ಲೀಟ್ ವಾಷಬಲ್ ವಾಷಬಲ್ ಮಾಡ್ಕೋಬಹುದು ಸರ್. ಇಲ್ಲಿಂದ ನಿಮಗೆ ಸಕ್ಷನ್ ಆಗುತ್ತೆ. ಇದು ನೋಡಕ್ ಸೇಮ್ ಟಿವಿ ತರ ಅನ್ಸುತ್ತೆ, ನಿಮಗೆ ಚಿಮ್ನಿ ಅಂತ ಫೀಲೇ ಆಗಲ್ಲ. ಕಿಚನ್ ಅಲ್ಲಿ ಎಲ್ಲೋ ಟಿವಿ ಹಾಕಿರೋ ತರ ಅನ್ಸುತ್ತೆ. ಇದು ಈ ತರ ಇದೆ. ಸ್ಪೀಡ್ ಬೇಕಾದ್ರೆ ಮಾಡ್ಕೋಬಹುದು ನೀವು, 9ವರೆಗೂ ಸ್ಪೀಡ್ ಇದೆ. ಇದು ಲೈಟ್ ಬೇಕಾದ್ರೆ ಲೈಟ್ ಹಾಕೋಬಹುದು, ಇಲ್ಲಾಂದ್ರೆ ಆಫ್ ಮಾಡ್ಕೋಬಹುದು. ಇದು ಎಲಿಕಾ ಸಿಗುತ್ತೆ. ಮತ್ತೆ ಇದೆಲ್ಲ ನಿಮಗೆ ಐವಾಸ್ ಬ್ರ್ಯಾಂಡ್. ಐವಾಸ್ ಅಂದ್ರೆ ನಿಮಗೆ ಹೊಸ ಕಂಪ್ನಿನೇ, 1 ಇಯರ್ ಇಂದ ಚಿಮ್ನಿ ಫೀಲ್ಡಿಗೆ ಬರ್ತಾ ಇದ್ದಾರೆ. ಬಟ್ ಇನ್ಫಾ ಮಾರ್ಕೆಟ್ ಅವ್ರದ್ದೇ ಬಂದು ಐವಾಸ್. ಇವ್ರದ್ದು ಅಷ್ಟೇ ಪ್ರೈಸ್ ಎಲ್ಲ ತುಂಬಾನೇ ಕಮ್ಮಿ ಇದೆ. ಇದ್ರಲ್ಲಿ ಸೆನ್ಸರು ಬರುತ್ತೆ, ಟಚ್ಚು ಬರುತ್ತೆ. ಇದು ಬಾಕ್ಸ್ ಸೀರೀಸ್ ಬರುತ್ತೆ ಅವ್ರದ್ದು. ಇದಕ್ಕೆ ಹೋಗ್ತೀರಂದ್ರೆ BLDC ಮೋಟ್ರ್ ಬರುತ್ತೆ, 9 ಸ್ಪೀಡ್ ಬರುತ್ತೆ. BLDC ಮೋಟ್ರ್ ನಿಮ್ಗೆ ಆಲ್ಮೋಸ್ಟ್ ಒಂದು 16,500 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಇದು ವಿತ್ ಆಟೋ ಕ್ಲೀನು, ಟಚ್ಚು ಎಲ್ಲ ಬರುತ್ತೆ. ಮತ್ತೆ ಇದಕ್ಕೊಂದು 5 ಫೀಟ್ ಪೈಪ್ ಫ್ರೀ ಬರುತ್ತೆ ಇವ್ರದ್ದು ಐವಾಸ್ದು ಈ ಮಾಡೆಲ್. ಮತ್ತೆ ಇದು ಕ್ರಾಂಪ್ಟನ್ ಅಲ್ಲಿ ನಿಮಗೆ BLDC ಮೋಟರ್ ಎಲ್ಲ ಬೇಕು, ಕೌ ಟೈಪಲ್ಲಿ ಬೇಕಂದ್ರೆ 2 ಫೀಟ್ ಇದು ಸಿಗತ್ತೆ. ಇದು 9 ಸ್ಪೀಡ್ ಬರುತ್ತೆ. ಸೆನ್ಸಾರ್ ವಿತ್ ಟಚ್ ವಿತ್ ಆಟೋ ಕ್ಲೀನ್ ಬರುತ್ತೆ. ಇಲ್ಲಿ ಎಲ್ಲ ಮಾಡೆಲು ಒಂದೇ ತರ ಕಾಣಿಸುತ್ತೆ. ನೀವು ಇಲ್ಲಿಗೆ ಬಂದಾಗ ನಿಮಗೆ ಮಾಡೆಲ್ ಡಿಫ್ರೆನ್ಸ್ ಏನು ಅಂತ ಅರ್ಥ ಆಗುತ್ತೆ. ಇದು ಎಲಿಕಾ, ಇದು ಕ್ರಾಂಪ್ಟನ್. ಆಮೇಲೆ ಇದು ಬ್ಲಾಕ್ ಹಾರ್ಟ್. ಈ ರೆಂಟ್ ಹೌಸ್ಗೆಲ್ಲ ಬೇಕು ಕಮ್ಮಿ ಪ್ರೈಸಲ್ಲೆಲ್ಲ ಅಂದರೆ ಒಂದು 7,500ಗೆಲ್ಲ ಬಟನ್ ಸಿಸ್ಟಮಲ್ಲಿ ಸಿಗುತ್ತೆ. ಇದು ಈ ಥರ ನಿಮಗೆ ಈ ಮಾಡೆಲ್. ನೆಕ್ಸ್ಟ್ ಹೋಗ್ತಿರಂದ್ರೆ ಐವಾಸಲ್ಲಿ ಇದು ಕರ್ವ್ ಟೈಪಲ್ಲಿ ಸಿಗುತ್ತೆ ಈ ಮಾಡೆಲ್. ಆಮೇಲೆ ನೆಕ್ಸ್ಟು ಇದು ಫೇಬರ್ ಬ್ರ್ಯಾಂಡು, ಬೇಸಿಕ್ ಅಂದರೆ ಬಟನ್ಸ್ ರೆಂಟ್ ಹೌಸಿಗೆ ಬೇಕಂದ್ರೆ ಆ ಥರ ನೋಡ್ಕೋಬೋದು. ಇದು ಐವಾಸ್ದು ಹೊಸ ಮಾಡೆಲು, ಒಂಥರ ಡಿಫ್ರೆಂಟ್ ಆಗಿದೆ. ಎಲ್ಲ ಬ್ರ್ಯಾಂಡ್ಗಿಂತ ಸ್ವಲ್ಪ ಡಿಫ್ರೆಂಟ್ ಲುಕ್ ಇದೆ. ಇದು ಪ್ರೈಸ್ ಆಲ್ಮೋಸ್ಟ್ ಕಮ್ಮಿ ಇದೆ. ಇದು ಅಷ್ಟೇ ಸೆನ್ಸಾರು, ಟಚ್ ವಿತ್ ಆಟೋ ಕ್ಲೀನ್ ಬರುತ್ತೆ. ಇದು ನೋಡೋಕ್ಕೆ ನಿಮಗೆ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ನೋಡಿ. ಸೆನ್ಸರ್ ಆಗುತ್ತೆ, ಟಚ್ ಅಲ್ಲೇ ಆನ್ ಆಗುತ್ತೆ. ಇದು 1,400 ಸೆಕ್ಷನ್ ಬರುತ್ತೆ. ಇದು ಮೋಟರ್ ವ್ಯಾರಂಟಿ ಲೈಫ್ ಟೈಮ್ ಬರುತ್ತೆ ಈ ಮಾಡಲು. ಆಲ್ಮೋಸ್ಟ್ ಇದೆಲ್ಲ ಇಷ್ಟು ಚಿಮ್ನಿ. ಇನ್ನೂ ಡಿಫ್ರೆಂಟಾಗಿ ಏನೋ ಹೊಸ ಟೆಕ್ನಾಲಜಿ ಬೇಕಂತಾರೆ ಕಸ್ಟಮರು. ಅದಕ್ಕೋಸ್ಕರ ಈಗ ಬಿಹಾಂಡ್ ಅವರು ಹೊಸ ಟೆಕ್ನಾಲಜಿ ಬಿಟ್ಟಿದ್ದಾರೆ. ಹೆಂಗಂದ್ರೆ ನೀವು ಇದರಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಬಂಡು ಎಲ್ಲ ಆಪ್ಷನ್ ಇದರಲ್ಲೇ ಸಿಗುತ್ತೆ ನಿಮಗೆ. ನೀವು ಯೂಟ್ಯೂಬ್ ನೋಡ್ಕೋಬೋದು, ಇದು ಯಾವುದು ಸೀರಿಯಲ್ ನೋಡಿಲ್ಲ ಅಂದರೆ ನೋಡ್ಕೋಬೋದು, ಇಲ್ಲ ಸಾಂಗ್ ಕೇಳ್ಬೋದು, ಇಲ್ಲ ಏನಾದರೂ ಏನೋ ಸ್ಪೆಷಲಾಗಿ ಮಾಡಬೇಕಂದ್ರೆ ನಾವು ಫೋನ್ ಅಂದರೆ ಅದು ಆಫ್ ಆಗ್ತಾ ಇರ್ತದೆ, ಕೈ ಗಲೀಜಿರುತ್ತೆ, ಅದು ನೋಡ್ಕೊಂಡು ಕೂತ್ಕೋಬೇಕು. ಇದರಲ್ಲಿ ಆನ್ ಮಾಡಿಬಿಟ್ಬಿಟ್ರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕುಕಿಂಗ್ ಮಾಡ್ಕೋಬೋದು. ಇದು ನಿಮಗೆ ಚಿಮ್ನಿ ಆನ್ ಮಾಡಬೇಕು ಅಂದರೆ ಇದರಲ್ಲಿ ಟಚ್ಚಲ್ಲಿ ಮಾಡ್ಕೋಬೋದು, ಸ್ಪೀಡು ಮಾಡ್ಕೋಬೋದು. ಈಗ ಚಿಮ್ನಿ ಆನ್ ಆಯಿತು, ಇವಾಗ ನಾವು ಕುಕಿಂಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ನಿಮಗೆ ಈಗ ಇದ್ರದ್ದೆಲ್ಲ ನಿಮಗೆ ಐಟಮ್ಸ್ಗಳು ಬರುತ್ತೆ. ನಿಮಗೆ ಯಾವ್ಯಾವ ಐಟಮ್ಸ್ ಬೇಕೋ ನೀವು ಅದನ್ನು ಮಾಡ್ಕೋಬೋದು ಇದರಲ್ಲೇ. ಈಗ ನೋಡಿ ಯೂಟ್ಯೂಬ್ ಎಲ್ಲ ಕನೆಕ್ಟ್ ಆಯಿತು ನಿಮಗೆ. ಈಗ ನೋಡಿ ನಿಮಗೆ ಸಾಂಗ್ ನೋಡ್ತೀರಾ, ಏನು ನಿಮಗೆ ಹೆಂಗೆ ಫೋನಲ್ಲಿ ನೋಡ್ತೀರಾ ಅದೇ ಥರ ಆಪ್ರೇಟರ್ ಮಾಡ್ಕೋಬೋದು ನೀವು ಇದರಲ್ಲಿ. ಈಗ ಹೊಸ ಚಿಮ್ನಿ, ಇದು ನೋಡೋಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ. ಇದು ಕಂಪ್ಲೀಟ್ ವಾಷಬಲ್ ಹೇಗೆ ಮಾಡೋದು? ಇದೆಲ್ಲ ನಾರ್ಮಲ್ ವಾಶ್ ಮಾಡ್ಕೋಬೋದು ಸರ್, ಇದೆಲ್ಲ ಪ್ರಾಬ್ಲಮ್ ಇಲ್ಲ, ವಾಶ್ ಮಾಡ್ಕೋಬೋದು. ಇದು ಇವಾಗೆಲ್ಲ ಕಾಣಿಸ್ತಾ ಇದೆ. ಇವಾಗ ನಂಗೆ ಸಾಂಗ್ ಬೇಕು, ನಾನು ಸಾಂಗ್ ಹಾಕೊಂಡು ಕುಕಿಂಗ್ ಮಾಡ್ಕೋಬೋದು, ಆ ಥರ ಆಪ್ಷನು ಇದೆ. ಇದು ತುಂಬ ಡಿಫ್ರೆಂಟ್ ಆಗಿದೆ, ಬೇರೆ ಯಾವ ಬ್ರ್ಯಾಂಡಲ್ಲೂ ಇಲ್ಲ. ಫಸ್ಟ್ ಟೈಮು ಇವ್ರು ಲಾಂಚ್ ಮಾಡಿದ್ದಾರೆ ಈ ಥರ ಟೆಕ್ನಾಲಜಿ. ಯಾರಾದರೂ ಈ ಥರ ಯೂಟ್ಯೂಬ್ ಎಲ್ಲ ಬೇಕು, ನಮಗೆ ಫೋನ್ ಥರ ಬೇಕು ಅನ್ನೋರು ಬಂದು ಇದನ್ನು ತೊಗೋಬೋದು. ಪ್ರೈಸು ಆಲ್ಮೋಸ್ಟ್ ತುಂಬಾ ಕಮ್ಮಿ ಇದೆ. ಯಾಕಂದರೆ ಸ್ಟಾರ್ಟಿಂಗ್ ಬರೋ ಕಂಪ್ನಿ ಎಲ್ಲ ಪ್ರೈಸ್ ಎಲ್ಲ ಬಿಟ್ಕೊಡ್ತಾ ಇದ್ದಾರೆ, ಅದಕ್ಕೆ ಪ್ರೈಸು ತುಂಬಾ ಕಮ್ಮಿ ಇದೆ. ನಿಮಗೆ ಇದೆಲ್ಲ ಬೇಡ ಅಂದರೆ ಡೈರೆಕ್ಟಾಗಿ ಚಿಮ್ನಿ ಬೇಕಾದ್ರೆ ಚಿಮ್ನಿನೂ ಆನ್ ಮಾಡ್ಕೋಬೋದು. ಇದು ಬೇಡ ನಮಗೆ ಅಂದರೆ ಡೈರೆಕ್ಟಾಗಿ ಚಿಮ್ನಿ ಬೇಕಾದ್ರೆ ಚಿಮ್ನಿನೂ ಆನ್ ಆಗುತ್ತೆ. ಇದು ಫಿಲ್ಟ್ರ್ ಹಿಂಗೆ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದು. ಇದು
ಆಯಿಲ್ ಎಲ್ಲ ಸ್ಟೋರ್ ಆಗುತ್ತೆ. ಇದನ್ನ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬಹುದು. ಇದು ನಿಮಗೆ 5 ಇಯರ್ ಫುಲ್ ಪ್ರಾಡಕ್ಟ್ ವಾರಂಟಿ ಬರುತ್ತೆ, ಲೈಫ್ ಟೈಮು ಮೋಟ್ರ್ ವ್ಯಾರಂಟಿ ಬರುತ್ತೆ. ಇದು ಫಸ್ಟ್ ಟೈಮ್ ಆಂಡ್ರಾಯ್ಡ್ ಅಂತ ಚಿಮ್ನಿನ ಈ ಬಿಹಾಂಡ್ ಅವರು ಲಾಂಚ್ ಮಾಡಿದ್ದಾರೆ ಸರ್. ಇದು ಬಂದೆ ನಿಮ್ಗೆ ಬಿಹಾಂಡ್. ಇವಾಗ ನಾವು ಚಿಮ್ನಿ ಬಗ್ಗೆ ನೋಡಾಯ್ತು, ಚಿಮ್ನಿ ಬಗ್ಗೆ ತಿಳ್ಕೊಂಡ್ಮೇಲೆ ಈಗ ಸ್ಟವ್ ಇದೆ, ಹಾಬ್ ಬಗ್ಗೆನೂ ನೋಡೋಣ ಸರ್. ಸರ್ವಿಸ್ ಹೇಳ್ಬೇಕಂದ್ರೆ ನಿಮ್ಗೆ ಏನೇ ಸರ್ವಿಸ್ ಬೇಕಂದ್ರೆ ನೀವು ಯಾವ ಬ್ರ್ಯಾಂಡ್, ನಮ್ದು ಇದು ಮಲ್ಟಿ ಬ್ರ್ಯಾಂಡ್, ಒಂದೇ ಬ್ರ್ಯಾಂಡ್ ಅಲ್ಲ ಮಲ್ಟಿ ಬ್ರ್ಯಾಂಡ್. ನೀವು ಯಾವ ಬ್ರ್ಯಾಂಡ್ ತಗೋತೀರೋ ಆ ಬ್ರ್ಯಾಂಡ್ ಇಂದಾನೆ ನಿಮ್ಗೆ ಟೆಕ್ನಿಷಿಯನ್ ನಿಮ್ಮ ಮನೆಗೆ ಬರ್ತಾರೆ. ಮನೆಗೆ ಬಂದು ಸರ್ವಿಸ್ ಏನ್ ಬೇಕು, ಏನೇ ಪ್ರಾಬ್ಲಮ್ ಇದ್ರೆ ಅವ್ರು ಸಾಲ್ವ್ ಮಾಡ್ತಾರೆ ಬಂದು. ಮತ್ತೆ ಡೆಲಿವರಿ ಬ್ಯಾಂಗ್ಳೂರು ಫ್ರೀ ಡೆಲಿವರಿ. ನೀವು ಎಲ್ಲೇ ಹೇಳಿದ್ರು ಬ್ಯಾಂಗ್ಳೂರ್ ಆಲ್ಮೋಸ್ಟ್ ಫ್ರೀ ಡೆಲಿವರಿ ಇದೆ. ಈಗ ವಿಡಿಯೋ ನೋಡೋರು ಬರೀ ಬ್ಯಾಂಗ್ಳೂರವರೇ ನೋಡಲ್ಲ, ಬೇರೆ ಬೇರೆ ಕಡೆಯಿಂದನೂ ನೋಡ್ತಾರೆ. ಬೇರೆ ಎಲ್ಲೇ ಬೇಕಂದ್ರೆ ನಾವು ಕಳಿಸ್ತೀವಿ, ಬಟ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ಸಪ್ರೇಟ್ ಇರುತ್ತೆ. ಬ್ಯಾಂಗ್ಳೂರ್ ಮಾತ್ರ ಫ್ರೀ ಇರುತ್ತೆ ಸರ್. ಸರ್ವಿಸ್ ಎಲ್ಲ ನಿಮ್ಮ ಶೋರೂಮ್ ಇಂದಾನೆ ಬರುತ್ತಾ ಅಥವಾ? ಇಲ್ಲ ಸರ್, ಬ್ರ್ಯಾಂಡ್ ಕಂಪ್ನಿ ಕಡೆಯಿಂದಾನೆ ಬರ್ತಾರೆ ಸರ್. ಇದು ಶೋರೂಮ್ ಬಂದೆ ನಾವು ಡಿಸ್ಪ್ಲೇ ಹಾಕ್ತಿವಿ, ಯಾವ ಮಾಡೆಲ್ ಹೇಳ್ತೀವಿ ಅದನ್ನ ಕಳಿಸ್ತೀವಿ. ಎಲ್ಲ ನಿಮ್ಗೆ ಕಂಪ್ನಿ ಕಡೆಯಿಂದಾನೆ ಬರೋದು ಸರ್. ಎಲ್ಲ ಟೆಕ್ನಿಷಿಯನ್ ಯಾವ ಬ್ರ್ಯಾಂಡ್ ಹೋಗ್ತೀರೋ ಆ ನೀವು ಯಾವುದೇ ಊರಲ್ಲಿ ಇದ್ರೂ ಅಲ್ಲಿ ಸರ್ವಿಸ್ ಸೆಂಟರ್ ಇರುತ್ತೆ. ನಿಯರ್ ಬೈ ಯಾವ ಟೆಕ್ನಿಷಿಯನ್ ಇರ್ತಾರೋ, ಯಾವ ಬ್ರ್ಯಾಂಡ್ ಇರ್ತಾರೋ ಅವ್ರಲ್ಲಿ ಬಂದು ನಿಮ್ಗೆ ಫಿಕ್ಸ್ ಮಾಡಿ ಡೆಮೋ ಎಲ್ಲ ಕೊಡ್ತಾರೆ ಸರ್. ಸರ್ವಿಸ್ದು ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ನೀವು ಇಲ್ಲಿ ಬೆಂಗಳೂರಲ್ಲಿ ಇದೆ, ನಾನು ಇವಾಗ ಬಿಜಾಪುರದಲ್ಲಿದ್ದೀನಿ, ನಾನು ಆಂಧ್ರದಲ್ಲಿದ್ದೀನಿ, ಏನು ಬೇಡ ಸರ್. ನೀವು ಎಲ್ಲೇ ಇದ್ರೂ ನಾವು ಅದನ್ನ ಟ್ರಾನ್ಸ್ಪೋರ್ಟ್ ಕಳ್ಸ್ಕೊಡ್ತೀವಿ. ಬಟ್ ಕೊರಿಯರ್ ಚಾರ್ಜ್ ಏನಿದೆ ಅದು ನೀವು ಪೇ ಮಾಡ್ಕೋಬೇಕು. ಯಾಕಂದ್ರೆ ನಾವು ಆಲ್ಮೋಸ್ಟ್ ಪ್ರೈಸ್ ಲೆಸ್ ಮಾಡಿ ಕೊಡ್ತಾ ಇರೋದು, ಅದರಿಂದ ಕೊರಿಯರ್ ಚಾರ್ಜ್ ಎಲ್ಲ ನಾವು ಪೇ ಮಾಡಲ್ಲ, ಅದು ನೀವೇ ಪೇ ಮಾಡಬೇಕು. ಕೆಲವೊಂದು ಬ್ರ್ಯಾಂಡ್ ಅಂದ್ರೆ ಫಿಕ್ಸಿಂಗ್ ಚಾರ್ಜ್ ಎಲ್ಲ ಸಪ್ರೇಟ್ ಇರುತ್ತೆ ಸರ್. ಅದೆಲ್ಲ ಟೆಕ್ನಿಷಿಯನ್ ನಿಮ್ಮ ಏರಿಯಾ ಬ್ಯಾಂಗ್ಳೂರ್ ಅಂದ್ರೆ ಫಿಕ್ಸಿಂಗ್ ಚಾರ್ಜ್ ಚಿಮ್ನಿಗೆ 600 ತಗೋತಾರೆ. ಬಟ್ ಔಟ್ ಆಫ್ ಕಡೆ ಹೋದಾಗ ಅಲ್ಲಿ ಚಾರ್ಜಸ್ ನಮ್ಗೆ ಐಡಿಯಾ ಇರಲ್ಲ. ಬಟ್ ಎಲ್ಲದಕ್ಕೂ ಚಾರ್ಜಸ್ ಇರುತ್ತೆ. ಫಿಕ್ಸಿಂಗು ಪೈಪ್ಗೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ನಾವು ಚಿಮ್ನಿಗೆ ಮಾತ್ರ ಪ್ರೈಸ್ ಮಾತ್ರ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾ ಇರೋದು ಸರ್. ಹಾಬ್ ಅಂದ್ರೆ ಇದು ನೋಡಿ, ಈ ತರ ಕಟ್ ಮಾಡಿಸಿದ್ರು ಇಟ್ಕೋಬಹುದು, ಇಲ್ಲ ಅಂದ್ರೆ ಈ ತರ ಮೇಲೂ ಇಟ್ಕೋಬಹುದು. 2 in 1 ಆಪ್ಷನ್ ಬರುತ್ತೆ. ಇದಕ್ಕೇನೆ ಹಾಬ್ ಟಾಪ್ ಅಂತ ಹೇಳ್ತೀವಿ. ನಾರ್ಮಲ್ ಕುಕ್ ಟಾಪ್ ಅಂದ್ರೆ ಟೇಬಲ್ ಮೇಲೆ ಮಾತ್ರ ಇಡುವಂಥದ್ದು. ಇದು ಹಾಬ್ ಟಾಪ್ 2 in 1 ಆಪ್ಷನ್. ನಿಮ್ಗೆ ಕಟ್ ಮಾಡಿಸಿದ್ರೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಈಗ ಕುಕಿಂಗ್ ಮಾಡುವಾಗ ನಿಮ್ಗೆ ಈಸಿ ಅನ್ಸುತ್ತೆ, ಹೈಟ್ ಕಮ್ಮಿ ಇರುತ್ತೆ, ಕುಕ್ ಮಾಡೋಕೆ ಈಸಿ ಅನ್ಸುತ್ತೆ. ಅದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಕಟಿಂಗ್ ಮಾಡಿಸಿ ಬಿಲ್ಟ್ ಇನ್ ಹಾಬ್ ಮಾಡಿಸ್ತಾರೆ. ಈಗ ಆಪ್ಷನ್ ಇಲ್ಲ ಅಂದ್ರೆ ಚಿಂತೆ ಮಾಡಬೇಡಿ, ಟೇಬಲ್ ಟಾಪ್ ತರ ಯೂಸ್ ಮಾಡ್ಕೋಬಹುದು. ಟೇಬಲ್ ಬ್ಯಾಂಡ್ ಇಷ್ಟಿದೆ. ಹಾಬು ಇನ್ನೂ ತುಂಬಾ ಇದೆ, ಬಟ್ ಡಿಸ್ಪ್ಲೇ ಹಾಕಕ್ ಜಾಗ ಇಲ್ಲ, ಅದಕ್ಕೆ ಸ್ವಲ್ಪ ಮಾತ್ರ ಹಾಕಿದೀವಿ. ಇವಾಗ ಇದು ಸೈಜಸ್ ಎಲ್ಲ ಚಿಮ್ನಿ ಹೆಂಗ್ ಸೈಜ್ ಇರುತ್ತೋ ನಿಮ್ಗೆ ಹಾಬಲು ಹಂಗೆ ಸೈಜ್ ಇರುತ್ತೆ. ಇವಾಗ ನೋಡಿ 3 feet ಇದೆ, 2 feet ಇದೆ. ಮತ್ತೆ ನಿಮ್ಗೆ ಏನಂದ್ರೆ ಮಾಡೆಲ್ ಮೇಲೆ ಚಿಮ್ನಿ ಏನ್ ಸೈಜಿಗೆ ಹಾಕ್ತಿರೋ ಸ್ಟವ್ ಅದೇ ಸೈಜ್ಗೆ ತಗೋಬೇಕಾಗತ್ತೆ. ಈಗ ನಿಮ್ಗೆ ಈ ಮಾಡೆಲ್ ಹೋಗ್ತಿರಂದ್ರೆ ಮ್ಯಾಕ್ಸಸ್ ಅಂತ ಬರುತ್ತೆ. ಇದು ನಿಮ್ಗೆ ಸ್ಟ್ರೈಟ್ ಫ್ಲೇಮ್ ಬರುತ್ತೆ. ಸ್ವಲ್ಪ ಫ್ಲೇಮ್ ಎಲ್ಲ ಬೇಕು ಚೆನ್ನಾಗಿ ಅನ್ನೋದಾದ್ರೆ ಇದರಲ್ಲಿ ಫ್ಲೇಮ್ ಈ ತರ ಬರ್ನರ್ ಡಿಫ್ರೆಂಟ್ ಆಗಿದೆ, ಫ್ಲೇಮ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಸೈಜಸ್ ಬೇಕಾದ್ರೆ ಸಿಗುತ್ತೆ. ಆಮೇಲೆ ಈಗ ಹೊಸದಾಗಿ ಬಂದಿದೆ ಫೇಬರ್ ಅಲ್ಲಿ, ಇದ್ರ ಹೆಸರು ಬಂದು ಡೆಲ್ಲಾ ಅಂತ ಬರುತ್ತೆ. ಇದು ನಿಮ್ಗೆ ಫುಲ್ ಬ್ಲ್ಯಾಕ್ ಮ್ಯಾಟ್ ಫಿನಿಶಿಂಗ್, ಒಂಥರ ಅದು ಗ್ಲಾಸ್ ಆದ್ರೆ ಇದು ಮ್ಯಾಟ್ ಲುಕ್ಗೆ ಒಂಥರ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ಬಿಗ್ ಬರ್ನಲ್ ಬರುತ್ತೆ, ಒಂದು ಮೀಡಿಯಂ ಬರುತ್ತೆ, 2 ಸ್ಮಾಲ್ ಬರುತ್ತೆ. ಇದು ಈ ಮಾಡೆಲ್ ಇದು ಫುಲ್ ಎಲ್ಲ ಮ್ಯಾಟ್ ಫಿನಿಶಿಂಗ್. ಇದ್ರಲ್ಲಿ ಸೈಜಸ್ ಬೇಕಾದ್ರೆ ಸೈಜ್ ಸಿಗುತ್ತೆ. ಈಗ ನೆಕ್ಸ್ಟ್ ಹೋಗ್ತಿರೋ ಅಂದ್ರೆ ಇದ್ರ ಹೆಸರು ಬೆಲ್ಲಾ ಅಂತ ಬರುತ್ತೆ. ಇದು ಕಂಪ್ಲೀಟ್ ಫುಲ್ ಬ್ರಾಸೇ ಬರುತ್ತೆ. ಮತ್ತೆ ಇದು ನಿಮ್ಗೆ ಸೈಜ್ ಬೇಕಾದ್ರೆ ಸೈಜ್ ಸಿಗುತ್ತೆ. ಇದು ಫುಲ್ ಎಲ್ಲ ಮ್ಯಾಟ್ ಬರುತ್ತೆ. ಇದೆಲ್ಲ ಸ್ವಿಲ್ ಪ್ರೂಫ್ ಬರುತ್ತೆ. ನಿಮ್ಗೆ ಏನಾದ್ರು ಉಕ್ಕಿದ್ರೆ ಎಲ್ಲ ಡೌಟ್ ಎಲ್ಲ ಒಳಗಡೆ ಹೊಟ್ಟೋಗ್ಬಿಡುತ್ತೆ ಅಂತ ಹಂಗೆಲ್ಲ ಏನೂ ಆಗಲ್ಲ. ನೋಡಿ ಎಷ್ಟು ಕ್ಲೀನಿಂಗ್ ಎಲ್ಲ ಈಸಿ ಇದೆ. ಇದರಲ್ಲಿ ಇದು ಸೈಜ್ ನೋಡಿ, ಇವಾಗ ಇದು 2 feet ಆದ್ರೆ ಅದೇ ಸೈಜ್ ಅಲ್ಲಿ 3 feet ಹೋಗ್ತಿರಂದ್ರೆ ಸೇಫ್ಟಿ ಡಿವೈಸ್ ಬರುತ್ತೆ. ಏನಾರ ಉಕ್ಕಿ ಫ್ಲೇಮ್ ಹೋದ್ರು ಆಟೋಮೆಟಿಕ್ ಗ್ಯಾಸ್ ಕಟ್ ಆಫ್ ಆಗುತ್ತೆ. ಮತ್ತೆ ಇದೆಲ್ಲ ಹೆವಿ ಇರುತ್ತೆ ಗೇಜ್, ನೀವು ನೋಡ್ರೇನೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಒಂದು 30-40 kg ಇಟ್ಟು ಕುಕ್ ಮಾಡೋಷ್ಟು ವೆಯ್ಟ್ ತಡೆಯುತ್ತೆ, ಅಷ್ಟು ವೆಯ್ಟ್ ಬರುತ್ತೆ ಇದೆಲ್ಲ. ಇವೆಲ್ಲ ವಾರಂಟಿ ಅಂದ್ರೆ ಸ್ಟವ್ ಯಾವುದೇ ಕಂಪ್ನಿಗೋರು 5 year ವ್ಯಾರಂಟಿ ಬರುತ್ತೆ. ಒಂದು ಗ್ಲಾಸ್ಗೆ ಬರ್ನಲ್ಗೆ 5 year ವ್ಯಾರಂಟಿ ಕೊಡ್ತಾ ಇದ್ದಾರೆ. ಇದು ಬಂದು ಫೇಬರ್ ಬ್ರ್ಯಾಂಡ್ ಹಾಬ್ಸ್, ಇಷ್ಟೂ ಹಾಬ್ಸ್. ಇದೆಲ್ಲ ಆನ್ಲೈನ್ ಪ್ರೈಸ್, ನಾವು ಆನ್ಲೈನ್ ಪ್ರೈಸ್ಗಿಂತ ಕಮ್ಮಿ ಮಾಡಿ ಕೊಡ್ತೀವಿ. ನೆಕ್ಸ್ಟ್ ಕುಕ್ ಟಾಪ್ಸ್ ಬೇಕಂದ್ರೆ ಫೇಬರ್ದು ಈ ತರ ಕುಕ್ ಟಾಪ್ಸ್ ಬರುತ್ತೆ. ಇದೆಲ್ಲ ಫೇಬರ್ ಬ್ರ್ಯಾಂಡ್ದು ಕುಕ್ ಟಾಪ್ಸ್. ನಮಗೆ ಹಾಬ್ ಬೇಡ, ನಾವು ಸಿಂಪಲ್ ಆಗಿ ಬೇಕು ಕುಕ್ ಟಾಪ್ಸ್ಗೆ ಹೋಗ್ತೀವಿ ಅನ್ನೋದಾದ್ರೆ ಇದು ಹಾಬ್ಗೂ ಕುಕ್ ಟಾಪ್ಸ್ಗೂ ತುಂಬ ಡಿಫ್ರೆನ್ಸ್ ಬರುತ್ತೆ. ಯಾಕೆಂದ್ರೆ ಹಾಬ್ ಅಂದ್ರೆ ನಿಮಗೆ ಬೇಗ ಕುಕಿಂಗ್ ಆಗುತ್ತೆ. ಬರ್ನಲ್ ಅಂದ್ರೆ ಬಿಗ್ ಬರ್ನಲ್ಸ್ ಇರುತ್ತೆ, ಅದರಿಂದ ಕುಕ್ ಟಾಪಲ್ಲಿ ನಾರ್ಮಲ್ ಬರ್ನಲ್ಸ್ ಇರುತ್ತೆ. ಇದು ಇಷ್ಟು ಫೇಬರ್ ಬ್ರ್ಯಾಂಡ್ ಆಯಿತು. ಇನ್ನೂ ಮಾಡೆಲ್ಸ್ಗಳಿದ್ದಾವೆ, ನಿಮ್ಮ ಕ್ಯಾಟ್ಲಾಗ್ ಎಲ್ಲ ನಾನು ಶೇರ್ ಮಾಡ್ತೀನಿ. ಅದ್ರಲ್ಲಿ ನಿಮ್ಗೆ ಯಾವ ಥರ ಮಾಡೆಲ್ ಬೇಕೋ ಅದನ್ನು ನೋಡ್ಬೋದು. ಇನ್ನೊಂದು ಫೇಬರ್ ಬ್ರ್ಯಾಂಡ್ ಇದೊಂದು ಮಾಡೆಲ್ ಸಿಗುತ್ತೆ, ಎಕ್ಸ್ಪೀರಿಯಾ ಅಂತ ಮಾಡೆಲ್ ಇದೆ. ಇದು ಫೇಬರ್ ಬ್ರ್ಯಾಂಡ್, ಇದು 2 in 1 ಆಪ್ಷನ್. ಇದು ಅಷ್ಟೇ ಸ್ವಿಲ್ ಪ್ರೂಫ್ ಬರುತ್ತೆ, ಕ್ಲೀನಿಂಗ್ ಈಸಿ ಬರುತ್ತೆ. ಇದು ವಿತ್ ಆಟೋಮೆಟಿಕ್ ಆನ್ ಆಗುತ್ತೆ ಇದ್ರಲ್ಲೂ.
ಮತ್ತೆ ಕೆಲವೊಂದು ಶೆಲ್ ಬರುತ್ತೆ, ಕೆಲವೊಂದು ಪ್ಲೆಗ್ ಪಾಯಿಂಟ್ ಬರುತ್ತೆ. ಇದೆಲ್ಲ ಶೆಲ್. ಈಗ ಕೆಲವೊಂದು ಈ ಮಾಡೆಲ್ ಎಲ್ಲ ಹೋಗ್ತಿರಂದ್ರೆ ಪ್ಲೆಗ್ ಪಾಯಿಂಟ್ ಬೇಕಾಗುತ್ತೆ, ಅಂದ್ರೆ ಶೆಲ್ ಹಾಕೋಂಗಿಲ್ಲ. ನಿಮ್ಗೆ ಕರೆಂಟ್ ಆಪರೇಟರ್, ಕರೆಂಟ್ ಅಲ್ಲಿ ಆನ್ ಮಾಡ್ಬೇಕಾಗತ್ತೆ. ಈ ತರ ಪ್ಲೆಗ್ ಕೊಟ್ಟಿರ್ತಾರೆ. ನೀವೇನಾರ ಫಸ್ಟ್ ಐಡಿಯಾ ಮಾಡ್ತೀರಾ ಅಂದ್ರೆ ಒಂದೊಂದು ಪ್ಲೆಗ್ ಪಾಯಿಂಟ್ ಇಡ್ಸ್ಬೇಕಾಗತ್ತೆ. ಕಟ್ ಮಾಡಿಸ್ತೀರಿ ಅಂದ್ರೆ ಡೌನ್ ಅಲ್ಲಿ ಇಡಿ, ಕಟ್ ಮಾಡ್ಸಲ್ಲ ಅಂದ್ರೆ ಮೇಲೆ ಇಡಿ. ಪ್ಲೆಗ್ ಪಾಯಿಂಟ್ ಇಟ್ರೆ ಏನಂದ್ರೆ ನಿಮ್ಗೆ ಶೆಲ್ ಖಾಲಿ ಆಗುತ್ತೆ, ಅವಾಗ ಹಾಕ್ಬೇಕು ಅನ್ನೋದು ಇದಿರಲ್ಲ, ಪ್ರಾಬ್ಲಮ್ ಇರಲ್ಲ. ಕರೆಂಟ್ ಅಂದ್ರೆ UPS ಅಲ್ಲೂ ವರ್ಕ್ ಆಗುತ್ತೆ. ಕರೆಂಟ್ ಇಲ್ಲ UPS ಇರೋದ್ರೆ ಲೈಟರ್ ಅಲ್ಲೂ ಯೂಸ್ ಮಾಡ್ಕೋಬಹುದು. ಇದು ಫೇಬರ್ ಬ್ರ್ಯಾಂಡ್. ಇದು ಎಲಿಕಾ ಬ್ರ್ಯಾಂಡ್. ಅವಾಗಲೇ ಎಲಿಕಾ ಬ್ರ್ಯಾಂಡ್ ಚಿಮ್ನಿ ನೋಡಿದ್ವಿ, ಇವಾಗ ಎಲಿಕಾ ಬ್ರ್ಯಾಂಡ್ ಸ್ಟವ್ ನೋಡಿ. ಎಲಿಕಾದ್ ಬಂದು ಇದು ಹಾಪ್ ಟಾಪ್ ಬರುತ್ತೆ, ಫುಲ್ ಬ್ರಾಸ್ ಬರುತ್ತೆ. ಇದು ನಿಮ್ಗೆ ಇದರಲ್ಲಿ ಬಂದು ನಿಮ್ಗೆ ಸ್ಪಿಲ್ ಪ್ರೂಫ್ ಬರುತ್ತೆ. ಏನಾದ್ರು ಉಕ್ಕಿದ್ರು ನಿಮ್ಗೆ ಎಲ್ಲೂ ಒಳಗಡೆ ಲೀಕ್ ಆಗಲ್ಲ. ಇದರಲ್ಲಿ ಬರ್ನಲ್ಲೂ ಅಷ್ಟೇ, ಒಂದು ಬಿಗ್, ಒಂದು ಮೀಡಿಯಮ್, ಒಂದು ಸ್ಮಾಲ್ ಬರುತ್ತೆ. ಇದು ಫುಲ್ ಮ್ಯಾಟ್ ಫಿನಿಶಿಂಗ್. ಇದು ಹೊಸ ಮಾಡಲ್, ಇವಾಗ ಲಾಂಚ್ ಆಗಿರೋ ಮಾಡಲು. ಇದು ಎಲಿಕಾದು ಹಾಬ್. ಎಲಿಕಾದಲ್ಲಿ ಕುಕ್ ಟಾಪ್ ಬೇಕಂದ್ರೆ ವಿತ್ ಕುಕ್ ಟಾಪ್ ಸಿಗುತ್ತೆ. ಇದಕ್ಕೆ ಕುಕ್ ಟಾಪ್. ಇದು ಆಟೋಮೆಟಿಕ್ ಬರುತ್ತೆ, ಇದು ಆಟೋಮೆಟಿಕ್ ಬರುತ್ತೆ. ನೋಡಿ ಬರ್ನಲ್ ಡಿಫ್ರೆನ್ಸ್ ನಿಮ್ಗೆ ಇಲ್ಲೇ ಹೋಗುತ್ತೆ. ಕುಕ್ ಟಾಪ್ ಯಾವ ತರ ಬರ್ನಲ್ಸ್ ಬರುತ್ತೆ, ನಿಮ್ಗೆ ಹಾಪ್ ಟಾಪ್ ಬರ್ನಲ್ಸ್ ಡಿಫ್ರೆನ್ಸ್ ತುಂಬಾ ಇದೆ. ಅದಕ್ಕೆ ಪ್ರೈಸು ಹಂಗೆ ಬೇರೆ ಆಗುತ್ತೆ ನಿಮ್ಗೆ. ಇಲ್ಲಿ ನೋಡಿದ್ರೆ ಐವಾಸ್ ಅಲ್ಲಿ ಮ್ಯಾಟ್ ಫಿನಿಶಿಂಗ್ ಇದೆ. ಇದು ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬರ್ನಲ್ ಎಲ್ಲ ನಿಮ್ಗೆ ನೋಡ್ರಿ ಒಂಥರ ಫ್ಲವರ್ ತರ ಲುಕ್ ಇದೆ. ಮತ್ತೆ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಹೊಸ ಬ್ರ್ಯಾಂಡ್ ಅಂದ್ರೆ ಏನೋ ಲೋಕಲ್ ಅನ್ಕೋಬೇಡಿ, ಇದು ಕ್ವಾಲಿಟಿ ಹಂಗೆ ಮೇಂಟೈನ್ ಮಾಡಿದ್ದಾರೆ. ಇದು ಐವಾಸ್ ಬಂದು ಇನ್ಫಾ ಮಾರ್ಕೆಟ್, ಅದು ತುಂಬಾ ನೇಮ್ ಮಾಡಿರೋ ಮಾರ್ಕೆಟ್ ಕಂಪ್ನಿ. ಅದು ಬ್ರ್ಯಾಂಡ್ ನೋಡಿದ್ರಲ್ಲ, ಇದು ಅಷ್ಟೊಂದು ಬಿಗ್, ಒಂದು ಮೀಡಿಯಮು, 2 ಸ್ಮಾಲ್ ಬರುತ್ತೆ. ಇದು ಒಂಥರ ಗೋಲ್ಡ್ ಫಿನಿಶಿಂಗ್ ಬರುತ್ತೆ, ಒಂಥರ ಲುಕ್ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಇದರಲ್ಲೆಲ್ಲ ನಿಮ್ಗೆ ಏನಂದ್ರೆ ಹಾಬಲ್ಲೆಲ್ಲ ಸ್ವಲ್ಪ ಕುಕ್ಕಿಂಗ್ ಬೇಗ ಫಾಸ್ಟ್ ಆಗಿ ಆಗ್ಬಿಡುತ್ತೆ. ಕುಕ್ ಟಾಪ್ ಅಲ್ಲಿ ಬರ್ನಲ್ಲಿ ತುಂಬಾ ಚಿಕ್ಕದ ಲೇಟ್ ಆಗುತ್ತೆ, ಇದರಲ್ಲಿ ಸ್ವಲ್ಪ ಆದಷ್ಟು ಬೇಗ ಆಗುತ್ತೆ. ಈಗ ನಮಗೆ ಮ್ಯಾಟ್ ಬೇಡ, ಗ್ಲಾಸ್ ಫಿನಿಶಿಂಗ್ ಬೇಕಂದ್ರೆ ಐವಾಸ್ ಅಲ್ಲಿ ಗ್ಲಾಸ್ ಫಿನಿಶಿಂಗ್ ಬೇಕಾದ್ರೆ ಗ್ಲಾಸ್ ಫಿನಿಶಿಂಗು ಇದೆ. ಪ್ರೈಸ್ ಎಲ್ಲ ಆಲ್ಮೋಸ್ಟ್ ತುಂಬಾ ಕಮ್ಮಿ ಇದೆ ಸರ್. ಇದು ಎಲ್ಲ 5 ಇಯರ್ ವ್ಯಾರಂಟಿನೇ ಇದೆ. ಇದು ಸ್ವಿಲ್ ಪ್ರೂಫೇ ಬರುತ್ತೆ ನಿಮಗೆ. ನೋಡಿ ಸ್ವಿಲ್ ಪ್ರೂಫ್. ಇದಕ್ಕೆ ಸ್ವಿಲ್ ಪ್ರೂಫ್ ಅಂತ ಹೇಳ್ತಾರೆ. ಇದು ಅಷ್ಟೇ, ಒಂದು ಬಿಗ್, ಒಂದು ಮೀಡಿಯಮು, 2 ಸ್ಮಾಲ್ ಬರುತ್ತೆ. ಇದು ಐವಾಸ್ ಆಯಿತು. ಇವಾಗ ನೆಕ್ಸ್ಟ್ ನಿಮಗೆ ಈಗ ಕಮ್ಮಿ ಪ್ರೈಸಲ್ಲಿ ನಿಮಗೆ ಹಾಬ್ ಬೇಕಂದ್ರೆ ಇದು ಆಲ್ಮೋಸ್ಟ್ ಇದೆ ನಿಮಗೆ. ಇದು ಬರೀ 16,000 ರೂಪಾಯಿಗೆ ಸಿಕ್ಬಿಡುತ್ತೆ. ಇದು ಹಾಬ್, ಇದು ಹಾಬ್ ಬರುತ್ತೆ, 16,000 ರೂಪಾಯಿ ಬರುತ್ತೆ. ವಿತ್ ಟೈಮರ್ ಇರೋದು. ನಿಮ್ಗಿದು ಟೈಮ್ ಸೆಟ್ ಮಾಡ್ಕೋಬಹುದು, ಆ ಟೈಮಿಗೆ ಕರೆಕ್ಟಾಗಿ ಆಫ್ ಆಗುತ್ತೆ. ಇದು ಬರೀ 16,000 ರೂಪಾಯಿ ಸಿಗ್ತಾ ಇದೆ ನಿಮಗೆ ಈ ಬ್ರ್ಯಾಂಡಲ್ಲಿ. ನೆಕ್ಸ್ಟ್ ನಮ್ಗೆ ಇನ್ನ ಕಮ್ಮಿಗೆ ಬೇಕು, ತುಂಬಾ ಕಮ್ಮಿಲಿ ನಾವು ಸ್ಟವ್ ನೋಡ್ತಾ ಇದೀವಿ ಅಂದ್ರೆ ಈ 3 ಬರ್ನಲ್ಲು, ಇದು ಬಂದು ಬರೀ 3000ಗೆ ಕೊಡ್ತಾ ಇದೀವಿ ಸರ್. ಈ ಬರ್ನಲ್ಸ್, ಈ ಮಾಡೆಲ್ 3000 ಅಷ್ಟೇ. ಇದು ಈಗ ನಮ್ಗೆ ಸ್ಟೀಲಲ್ಲೆಲ್ಲ ಬೇಕು ಅಂದ್ರೆ ಸ್ಟೀಲು ಸಹ ಸಿಗುತ್ತೆ. ಸ್ಟೀಲಲ್ಲೂ 2 ಬರ್ನಲ್ ಸ್ಟೀಲ್ ಬೇಕು. ಇವಾಗ ನಮ್ಗೆ ಗ್ಲಾಸ್ ಟಾಪ್ ಎಲ್ಲ ಬೇಡ ಅಂದ್ರೆ ಸ್ಟೀಲ್ ನೋಡ್ಬೋದು. ಸ್ಟೀಲಲ್ಲೂ ಇದೆ ನೋಡಿ ಸರ್. ಇದರಲ್ಲಿ 4 ಬರ್ನಲ್ ಸಿಗುತ್ತೆ ನಿಮಗೆ, 3 ಬರ್ನಲ್ ಸಿಗುತ್ತೆ, 2 ಬರ್ನಲ್ ಇದೆ. ಗ್ಲೆನ್ನಲ್ಲಿ 3 ಬರ್ನಲ್ ಬೇಕಂದ್ರೆ ಕುಕ್ ಟಾಪ್ಸು, ಇದು ಗ್ಲೆನ್ನಲ್ಲಿ ಬೇಕಂದ್ರೆ ಇದನ್ನು ಸಹ ಸಿಗುತ್ತೆ ನಿಮಗೆ. ಗ್ಲೆನ್ ಮಾಡೆಲ್ ಇದು. ನಮ್ಮ ಹತ್ರ ಎಲ್ಲ ಬ್ರ್ಯಾಂಡು ಸಿಗುತ್ತೆ. ನಿಮಗೆ ಯಾವ ಬ್ರ್ಯಾಂಡ್ ಇಷ್ಟ ಆಗುತ್ತೋ ಆ ಬ್ರ್ಯಾಂಡಲ್ಲಿ ಬಂದು ತಗೋಬೋದು. ಮತ್ತು ಇದು ಬಂದು ನಿಮಗೆ ಬಿಹಾಂಡ್ ಅವಾಗಲೇ ನಾನು ಚಿಮ್ನಿ ಹೇಳಿದೆ, ಸ್ವಲ್ಪ ಟೆಕ್ನಾಲಜಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಅದೇ ಥರ ಸ್ಟವಲ್ಲೂ ಟೆಕ್ನಾಲಜಿ ಇದೆ. ಏನಂದರೆ ನಿಮಗೆ ಟೈಮರ್ ಕೊಟ್ಟಿದ್ದಾರೆ, 2 ಬರ್ನಲ್ಗೆ ಟೈಮರ್ ಕೊಟ್ಟಿದ್ದಾರೆ. ನಿಮಗೆ ಈ ಬರ್ನಲ್ಗೂ ಟೈಮರ್ ಇದೆ, ಈ ಬರ್ನಲ್ಗೂ ಟೈಮರ್ ಇದೆ. ಇದು ಶೆಲ್ಲಿಂದ ಆಪ್ರೇಟರ್ ಆಗುತ್ತೆ. ಇದು ನಿಮಗೆ ಇದ್ರ ಒಂದು ಬಿಗ್, ಒಂದು ಮೀಡಿಯಮ್, 2 ಸ್ಮಾಲ್ ಬರುತ್ತೆ. ಗ್ಯಾಸ್ ಎಲ್ಲ ಅದು ಹೆಂಗೆ ಅಂದ್ರೆ ನಿಮ್ಗೆ ಇವಾಗ ಬೇಗ ಸ್ವಲ್ಪ ಗ್ಯಾಸ್ ಒಂದು ಸ್ವಲ್ಪ ಸೇವ್ ಆಗುತ್ತೆ. ಯಾಕಂದ್ರೆ ಈಗ ಬೇಗ ಕುಕಿಂಗ್ ಆಗ್ಬಿಟ್ರೆ ನಾವು ಗ್ಯಾಸ್ ಆಫ್ ಮಾಡ್ಬಿಡ್ತೀವಿ. ಕುಕಿಂಗ್ ಲೇಟ್ ಆದಷ್ಟು ಗ್ಯಾಸ್ ಜಾಸ್ತಿ ಹಿಡಿಯುತ್ತೆ. ಇದ್ರ ಸ್ವಲ್ಪ ಆದಷ್ಟು ಬೇಗ ನಿಮ್ಗೆ ಕುಕಿಂಗ್ ಆದ್ರೆ ಸ್ವಲ್ಪ ಗ್ಯಾಸ್ ಸೇವ್ ಆಗುತ್ತೆ ಸರ್ ಈ ಮಾಡಲೆಲ್ಲ. ಸರ್ ನೆಕ್ಸ್ಟ್ ಇವಾಗ ನಾವು ಫೇಬರ್ ನೋಡಿದ್ರಿ, ಎಲಿಕಾ ನೋಡಿದ್ರಿ, ಈಗ ಕ್ರಾಂಪ್ಟನ್ ಅಲ್ಲಿ ನೋಡ್ಬೋದು. ಕ್ರಾಂಪ್ಟನ್ ಅಲ್ಲಿ ಇದು ಬಂತು ಸ್ಟವ್ ಹಾಫ್ ಟೈಮ್ ಅಂತ ಮಾಡಲ್ ಬರುತ್ತೆ. ಇದರಲ್ಲಿ ಒಂದು ಬಿಗ್, ಒಂದು ಮೀಡಿಯಮ್, 2 ಸ್ಮಾಲ್ ಬರುತ್ತೆ ಸರ್. ಇದರಲ್ಲಿ ವಿತ್ ಟೈಮರ್ ಬರುತ್ತೆ. ಟೈಮ್ ಸೆಟ್ ಮಾಡ್ಕೋಬಹುದು ಈ ಬರ್ನಲ್ಗೆ, ಆ ಟೈಮಿಗೆ ಕರೆಕ್ಟಾಗಿ ಆಫ್ ಆಗುತ್ತೆ. ಟೈಮ್ ಯಾಕೆ ಎಲ್ಲರೂ ಅಂತಾರೆ ಟೈಮ್ ಯಾಕೆ ಅಂದ್ರೆ, ಆಲ್ಮೋಸ್ಟ್ ಏನೋ ಬಿಸಿನೀರು ಕಾಯ್ಕೆಲ್ಲ ಇಡ್ತೀವಿ ಅಂದ್ರೆ 5 ನಿಮಿಷ 10 ನಿಮಿಷ ಇಟ್ಬಿಟ್ಟು ಆರಾಮ್ಸೆ ಅಲ್ಲಿ ಇಟ್ಬಿಟ್ಟು ಹೋದ್ರೆ ಅದ್ರ ಪಾಡಿಗೆ ಅದು ಆಫ್ ಆಗುತ್ತೆ. ಆ ಥರ ಆಪ್ಷನ್ ಇದೆ. ಮತ್ತೆ ಇದು ಸೇಫ್ಟಿ ಡಿವೈಸ್ ಇದೆ. ಏನಾದ್ರು ಉಕ್ಕಿ ಫ್ಲೇಮ್ ಹೋದ್ರು ಆಟೋಮೆಟಿಕ್ ಗ್ಯಾಸ್ ಕಟ್ ಆಫ್ ಆಗುತ್ತೆ. ಆ ಥರ ಆಪ್ಷನ್ ಇದೆ. ಮತ್ತೆ ಇದು 3D ಫ್ಲೇಮ್ ಬರುತ್ತೆ. ಮತ್ತೆ ನಿಮಗೆ ಸಿಂಗಲ್ ಫ್ಲೇಮ್ ಬೇಕು, ನಮಗೆ ಚಪಾತಿ ಮಾಡೋಕ್ಕೆ ತವಾ ಇಲ್ಲದೆ ಮಾಡ್ತಾರೆ ಗೊತ್ತಾ ಸರ್, ಹಂಗೇನಾರ ಯೂಸ್ ಮಾಡ್ತೀವಿ ಅಂದ್ರೆ ಇಷ್ಟರಲ್ಲೇ ಫ್ಲೇಮ್ ಬೇಕಾದ್ರೆ ಇಷ್ಟರಲ್ಲೇ ಫ್ಲೇಮ್ ಬರುತ್ತೆ. ಇದೆಲ್ಲ ಆಟೋಮೆಟಿಕ್ ಆಗಿ ಪ್ಲಗ್ ಪಾಯಿಂಟ್ ಇರಬೇಕು. ಜಸ್ಟ್ ಹಿಂಗೆ ಟಚ್ ಮಾಡಿದ ತಕ್ಷಣ ಅದು ಆನ್ ಆಗುತ್ತೆ ನಿಮಗೆ. ಆಮೇಲೆ ಇದು ನಿಮಗೆ ಫ್ಲೇಮ್ ಎಷ್ಟು
ವೇಸ್ಟ್ ಆಗಲ್ಲ ನಿಮಗೆ. 3D ಫ್ಲೇಮ್ ಇರೋದ್ರಿಂದ ಬಲ್ಲ ಫುಲ್ ಸ್ಟ್ರೈಟ್ ಬರುತ್ತೆ, ಫ್ಲೇಮ್ ವೇಸ್ಟ್ ಆಗಲ್ಲ. ಇದೊಂದು ಬರ್ನಲ್ ಬರುತ್ತೆ, ಇದೊಂದು ಅವೆರಡು. ಅಂದರೆ ಇದು ಸೈಜಸ್ ಬೇಕಾದ್ರೆ ಸಿಗುತ್ತೆ. ಇದು 3 ಫೀಟ್ ಇದೆ, ಇದರಲ್ಲಿ 2.5 ಇದೆ, 2 ಫೀಟ್ ಇದೆ. ಸೈಜಸ್ ಬೇಕಾದ್ರೆ ಸೈಜಸ್ ಸಿಗುತ್ತೆ. ನೆಕ್ಸ್ಟ್ ನೋಡ್ತೀರಾ ಅಂದರೆ ಮ್ಯಾಟ್. ಇದರ ಫೇಬರ್ ಕ್ರಾಂಪ್ಟನ್ ಅಲ್ಲಿ ಮ್ಯಾಟ್ ಫಿನಿಶಿಂಗು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಏನಂದ್ರೆ ಲುಕ್ಕೇ ಬೇರೆ, ಕಲರೇ ಒಂಥರ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇವು ಇಷ್ಟೋ ಚಿಮ್ನಿ ನೋಡ್ರಿ ಫುಲ್ ಬ್ಲ್ಯಾಕೇ ಇತ್ತು, ಇದು ಸ್ವಲ್ಪ ಕಲರ್ ಡಿಫ್ರೆಂಟ್ ಆಗಿದೆ. ಮತ್ತೆ ನಾಬು ಅಷ್ಟೇ ತುಂಬಾ ಕ್ವಾಲಿಟಿ ವೈಸ್ ಇದೆ ನಾಬುನು. ಇದರಲ್ಲಿ ಸೈಜಸ್ ಬೇಕಾದ್ರೆ ಸೈಜ್ ಸಿಗುತ್ತೆ. ಈಗ ಇದು 4 ಬರ್ನಲ್ ಮ್ಯಾಟ್ ಫಿನಿಶಿಂಗ್ ಇದೆ, ಅದೇ ತರ 3 ಬರ್ನಲ್ ಅಲ್ಲಿ ಮ್ಯಾಟ್ ಫಿನಿಶಿಂಗ್ ಇದೆ ನೋಡಿ. ನಿಮಗೆ ಕಾಣಿಸ್ತಾ ಇದೆ 3 ಬರ್ನಲ್ ಅಲ್ಲಿ ಮ್ಯಾಟ್ ಫಿನಿಶಿಂಗ್ ಇದೆ. ಇವಾಗ ಫುಲ್ ಬ್ರಾಸ್ ಬರುತ್ತೆ ಸರ್. ಫುಲ್ ಬ್ರಾಸ್ ಅಂದಾಗ ಪ್ರೈಸ್ ತುಂಬಾ ಡಿಫ್ರೆನ್ಸ್ ಬರುತ್ತೆ. ಫುಲ್ ಬ್ರಾಸ್ ಹೋದ್ರೆ ಇದು ಬ್ರಾಸ್ ಬರುತ್ತೆ, ಇದು ಬ್ರಾಸ್ ಬರುತ್ತೆ. ಹಾಫ್ ಬ್ರಾಸ್ ಅಂತ ಅಂದಾಗ ನಮಗೆ 1 ರಿಂಗು ಬ್ರಾಸ್ ಬರುತ್ತೆ, 1 ರಿಂಗ್ ಅಲ್ಯೂಮಿನಿಯಂ ಬರುತ್ತೆ. ಇದಕ್ಕೆ ಹಾಫ್ ಬ್ರಾಸ್ ಅಂತ ಹೇಳ್ತೀವಿ. 2 ಬ್ರಾಸೇ ಬರಲ್ಲ. ಇದೆಲ್ಲ ಹಾಫ್ ಬ್ರಾಸ್ಗೆ ಹೋದಾಗ ಸ್ವಲ್ಪ ಪ್ರೈಸ್ ಕಮ್ಮಿ ಇರುತ್ತೆ, ಫುಲ್ ಬ್ರಾಸ್ಗೆ ಹೋದಾಗ ಪ್ರೈಸ್ ಜಾಸ್ತಿ ಇರುತ್ತೆ. ಬಟ್ ಏನಂದ್ರೆ ನಿಮಗೆ ಫುಲ್ ಬ್ರಾಸ್ ತುಂಬಾ ಲೈಫ್ ಜಾಸ್ತಿ ಬರುತ್ತೆ, ಅಂದ್ರೆ ಬೇಗ ಹೀಟ್ ಆಗುತ್ತೆ. ಹಾಫ್ ಬ್ರಾಸ್ ಅಂದ್ರೆ ಹೀಟಿಂಗ್ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇವಾಗ ನೀವು ಆ ಮಾಡೆಲ್ ತೊಗೊಳಕೋರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಬರುತ್ತೆ, ಈ ಮಾಡೆಲ್ಗೆ ಹೋದ್ರೆ ಪ್ರೈಸ್ ಕಮ್ಮಿ ಆಗುತ್ತೆ. ಇದಂದ್ರೆ ಹಾಫ್ ಬ್ರಾಸ್ ಬರುತ್ತೆ. ಇದು ಅಷ್ಟೇ 5 ಇಯರ್ ವ್ಯಾರಂಟಿ ಬರುತ್ತೆ. ನಿಮಗೆ 3D ಫ್ಲೇಮ್ ಬರುತ್ತೆ, ಸೇಫ್ಟಿ ಡಿವೈಸ್ ಬರುತ್ತೆ. ಇದರಲ್ಲಿ ಸೈಜ್ ಬೇಕಾದ್ರೆ ಸೈಜ್, ಈಗ 4 ಬೇಕಾದ್ರೆ 4 ಬರ್ನಲ್ ಇದೆ, 3 ಬೇಕಾದ್ರೆ 3 ಬರ್ನಲ್ ಸಿಗುತ್ತೆ ನಿಮಗೆ ನೋಡಿ. 3 ಬರ್ನಲ್ ಬೇಕಾ 3 ಬರ್ನಲ್ ಇದೆ. ಈಗ ನಾವು ಕಮ್ಮಿ ಪ್ರೈಸಲ್ಲಿ ಹಾಬ್ ಬೇಕಂದ್ರೆ ಕಮ್ಮಿ ಪ್ರೈಸಲ್ಲಿ ಹಾಬ್ ಇದೆ. ಇದು ಬಂದು SHDC ಅಂತ ಬರುತ್ತೆ. ಇದರಲ್ಲೂ ಅಷ್ಟೇ ಸೈಜ್ ಸಿಗುತ್ತೆ. ಇದು ಅಷ್ಟೇ ಒಂದು ಬಿಗ್ ಬರ್ನಲ್ಲು, ಒಂದು ಮೀಡಿಯಮ್, 2 ಸ್ಮಾಲ್ ಬರುತ್ತೆ. ಇದು ಅಷ್ಟೇ ಸೇಫ್ಟಿ ಡಿವೈಸ್ ಇದೆ. ಎಲ್ಲ ಕ್ರಾಂಪ್ಟನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾದ್ರಲ್ಲೂ ಸೇಫ್ಟಿ ಡಿವೈಸ್ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ನಾವು ಒಂದೊಂದ್ಸಲಿ ಹಾಲೆಲ್ಲ ಉಗ್ಸ್ಬಿಟ್ರು ಅದು ಫ್ಲೇಮ್ ಹೋಗಿ ಗ್ಯಾಸ್ ಲೀಕ್ ಆಗ್ತಾ ಇರುತ್ತೆ. ಅದು ಏನಾಗುತ್ತೆ ನಿಮಗೆ ಕಟ್ ಆಫ್ ಆಗುತ್ತೆ. ಸೇಫ್ಟಿ ವಿಂಡೋ ಓಪನ್ ಇರುತ್ತೆ, ಜೋರಾಗಿ ಗಾಳಿ ಬೀಸಿದ್ರು ಏನಾಗುತ್ತೆ ನಿಮಗೆ ಫ್ಲೇಮ್ ಹೋದ್ರೂ ಗ್ಯಾಸ್ ಲೀಕ್ ಆಗ್ತಾ ಇರುತ್ತಲ್ಲ, ಆ ಥರ ಏನೂ ಆಗಲ್ಲ, ನಿಮಗೆ ಸೇಫ್ಟಿ ಆಗುತ್ತೆ ಅದು. ಅದರಿಂದ ಕ್ರಾಂಪ್ಟನ್ ಅಲ್ಲಿ ಎಲ್ಲಾದ್ರಲ್ಲೂ ಸೇಫ್ಟಿ ಡಿವೈಸ್ ಇದೆ. ಆಲ್ಮೋಸ್ಟ್ ಪ್ರೈಸಿಂಗ್ ಮಾತ್ರ ಖಂಡಿತ ನಾವು ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀವಿ. ಈಗ ಹಾಬೆ ನೋಡಿದ್ವಿ. ಹಾಬೆ ಅಂದ್ರೆ ನಮಗೆ ಕುಕ್ ಟಾಪ್ ಬೇಕು ಅನ್ನೋರು ಇರ್ತಾರೆ. ಕುಕ್ ಟಾಪ್ಸ್ ನೋಡಿ ಒಂಥರ ಡಿಫ್ರೆಂಟ್ ಆಗಿದೆ. ಈಗ ಇದು ನೋಡಿ ಒಂಥರ ಬರ್ನಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಫ್ಲೇಮ್ ಎಲ್ಲ ಜಾಸ್ತಿ ಬೇಕು ಕುಕ್ ಟಾಪ್ ಅಲ್ಲಿ ಅನ್ನೋದಕ್ಕೆ ಈ ಬರ್ನಲ್ಗೆ ಹೋಗ್ಬೋದು ನೀವು. ಇದರಲ್ಲಿ 4 ಬರ್ನಲ್ ಇದೆ, 3 ಬರ್ನಲ್ ಇದೆ, 2 ಬರ್ನಲ್ ಇದೆ. ಇದು ಕುಕ್ ಟಾಪ್. ಈಗ ಅದೇ ತರ ನೀವು ನೋಡ್ತೀನಿ ಅಂದ್ರೆ ಇದು ಕುಕ್ ಟಾಪ್. ನೀವು ನೋಡ್ರೆ ಹಾಫ್ ತರ ಕಾಣಿಸುತ್ತೆ. ಈಗ ನೋಡಿ ನಾಬ್ ಎಲ್ಲ ಮೇಲೆ ಬೇಕು ಅನ್ನೋರು ಇದಕ್ಕೆ ಹೋಗ್ಬೋದು. ವಿತ್ ಆಟೋಮೆಟಿಕ್ ಬರುತ್ತೆ, 5 ಇಯರ್ ವ್ಯಾರಂಟಿ ಇರುತ್ತೆ. ಪ್ರೈಸ್ ತುಂಬಾನೇ ಕಮ್ಮಿ ಇದೆ. ಈಗ ನಾವು ಚಿಮ್ನಿ ನೋಡಿದ್ವಿ, ಹಾಬ್ ನೋಡಿದ್ವಿ, ಹಾಗೆ ಓವನ್ ನೋಡೋಣ. ಈ ಥರ ಓವನ್ ಬೇಕಂದ್ರೆ ನೀವು ಬಿಲ್ಟಿನ್ ಮಾಡಿಸ್ಬೇಕಾಗತ್ತೆ. ಬಿಲ್ಟಿನ್ ಅಂದರೆ ವುಡ್ ವರ್ಕಲ್ಲೇ ಹಾಕ್ಬೇಕು ಇದನ್ನ. ಇದು ಫ್ರೀ ಸ್ಟ್ಯಾಂಡಿಂಗ್ ಥರ ಹೊರಗಡೆ ಎಲ್ಲ ಇಡೋಕ್ಕಾಗೋದಿಲ್ಲ. ಇದರಲ್ಲೆಲ್ಲ ನಿಮಗೆ ಬೇಕಿಂಗ್ ಬೇಗ ಆಗುತ್ತೆ. ಇನ್ನೊಂದೆಲ್ಲ ಇದೆಲ್ಲ ಕ್ರಾಂಪ್ಟನಲ್ಲಿ ಟಾಪ್ ಮಾಡೆಲ್ ಬರುತ್ತೆ. ಇದರಲ್ಲಿ ನಿಮಗೆ ಪಿಜ್ಜಾ ಬೇಕಾದ್ರೆ ಪಿಜ್ಜಾ ಮಾಡ್ಕೋಬೋದು, ಬೇಕ್ರಿಲಿ ಮಾಡೋ ಪ್ರತಿಯೊಂದು ಐಟಮು ಸಹ ಮಾಡ್ಕೋಬೋದು. ಮತ್ತು ಇದರಲ್ಲಿ ನಿಮಗೆ ಇಲ್ಲಿ ಡಿಸ್ಪ್ಲೇ ಬರುತ್ತೆ. ನಿಮಗೆ ಪಿಜ್ಜಾದ್ ಬೇಕಾದ್ರೂ ಪಿಕ್ಚರ್ ಬರುತ್ತೆ, ಫುಲ್ ಎಲ್ಲ ಇಲ್ಲಿ ಬರುತ್ತೆ. ಇದೇನಂದರೆ ನಿಮಗೆ ಡೆಮೋ ಕೊಡೋಕೆ ಬಂದಾಗ ಟೆಕ್ನಿಷಿಯನ್ ಫುಲ್ A to Z ಎಕ್ಸ್ಪ್ಲೇನ್ ಮಾಡ್ತಾರೆ. ಇದೆಲ್ಲ ಫುಲ್ ಡಿಜಿಟಲಲ್ಲೆಲ್ಲ ವರ್ಕ್ ಆಗುತ್ತೆ. ನಿಮ್ಗೆ ಏನೇನು ಆಪ್ಷನ್ ಬೇಕೋ ಇಲ್ಲಿ ನಾವು ತೊಗೋಬೋದು. ಇದು ಎಕ್ಸ್ಟ್ರಾ ಟ್ರಾಲಿ ಇದೆ, ಪಿಜ್ಜಾ ಎಲ್ಲ ಮಾಡ್ಕೋಬೇಕಂದ್ರೆ ಅದಕ್ಕೂ ಇದೆ. ಇದರೆಲ್ಲ 15 ಫಂಕ್ಷನ್ಸ್ ಬರುತ್ತೆ. ಆಮೇಲೆ ನಮಗೆ ಅಪ್ಪರು ಲೋಯರು ಯಾವ ಕಡೆ ಈಟ್ ಬೇಕೋ ಆ ಥರ ಈಟ್ ಮಾಡ್ಕೋಬೋದು. ಇದೆಲ್ಲ ನಮ್ಗೆ ಇದರಲ್ಲಿ ಫುಡ್ ಮಾಡಿ ತಿನ್ನೋದ್ರಿಂದ ನಮಗೆ ಹೆಲ್ತ್ಗೆ ಒಳ್ಳೆಯದು. ಇದು ಬರೀ ಬೇಕಿಂಗ್ ಮಾತ್ರ ಮಾಡ್ಕೋಬೋದು ಅಷ್ಟೇ. ಇದರಲ್ಲಿ ರೀಟ್ ಮಾಡೋಕ್ಕಾಗಲ್ಲ. ರೀಟ್ ಮಾಡೋಕ್ಕಂದ್ರೆ ಮಿನಿಟ್ ತಗೊಳುತ್ತೆ, ಅಂದರೆ ಪವರ್ ಕನ್ಸಂಪ್ಷನ್ ಜಾಸ್ತಿ ತಗೊಳುತ್ತೆ. ಇದು ಫುಲ್ ಎಲ್ಲ ಟಾಪ್ ಮಾಡಲ್ ಬರುತ್ತೆ ಇದು. ನೆಕ್ಸ್ಟು ನಮಗೆ ಅಷ್ಟೊಂದು ಟಾಪ್ ಮಾಡಲ್ ಬೇಡ, ಸಿಂಪಲ್ ಆಗಿ ಬೇಕು ಅನ್ನೋದಾದ್ರೆ ಈ ಓವನ್ ಸಿಗುತ್ತೆ. ಈ ಓವನ್ಗೆ ಹೋದರೆ ನಿಮಗೆ ಏರ್ ಫ್ರೈಯರ್, ಈ ಏರ್ ಫ್ರೈಯರೇ ಸಪ್ರೇಟಾಗಿ ತೊಗೋತೀವಿ 10,000 ಹಾಗೆಲ್ಲ ಸಿಗುತ್ತೆ. ನಿಮ್ಗೆ ಎಕ್ಸ್ಟ್ರಾ ಏರ್ ಫ್ರೈಯರ್ ಇರೋಂಥದ್ದೇ ಓವನ್ ಇದೆ. ಇದು ಅಷ್ಟೇ ಫುಲ್ ಎಲ್ಲ ಡಿಜಿಟಲ್ ಬರುತ್ತೆ, 12 ಫಂಕ್ಷನ್ ಬರುತ್ತೆ. ಇದು ನಿಮಗೆ ಇದರಲ್ಲೆಲ್ಲ ಗ್ರಿಲ್ ಆಪ್ಷನ್ ಇದೆ. ನಾವು ವೆಜ್ ತಿನ್ನೋರಿಗೆ ಪನ್ನೀರೆಲ್ಲ ಗ್ರಿಲ್ ಮಾಡ್ಕೋಬೋದು, ನಾನ್ ವೆಜ್ ತಿನ್ನೋರಿಗೆ ಆರಾಮ್ಸೆ ಕೋಳಿ ಎಲ್ಲ ಹೊರಗಡೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ನೀವೇ ಫ್ರೆಶ್ ಆಗಿ ಮನೇಲೆ ಮಾಡ್ಕೊಂಡು ತಿನ್ಬೋದು. ಗ್ರಿಲ್ ಆಪ್ಷನ್ ಇದೆ. ಆಮೇಲೆ ಕೇಕ್ ಎಲ್ಲ ಮಾಡ್ಕೋಬೋದು. ಇದು 12 ಫಂಕ್ಷನ್ ಇದು ಫುಲ್ ಎಲ್ಲ ನಿಮ್ಗೆ ಇಲ್ಲಿ ಡಿಜಿಟಲ್ ಬರುತ್ತೆ. ನಿಮಗೆ ಎಷ್ಟು ಡಿಗ್ರಿಲಿ ಯಾವ ಥರ ಇಟ್ಕೋಬೇಕೋ ಎಲ್ಲ ಇಲ್ಲಿ ಬರುತ್ತೆ. ಇದರಲ್ಲೆಲ್ಲ ಬೇಕ್ ಮಾಡಿ ತಿಂದರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತು ಇದು ನೋಡ್ರೆ ಮೈಕ್ರೋ ಓವನು. ಇದು ನಿಮಗೆ ಬರೀ ಹೀಟ್ ಮಾಡ್ಕೋಬೋದು. ಆಮೇಲೆ ಕನ್ವೆನ್ಷನ್ 2 ಥರನೂ ಹೀಟು ಮಾಡ್ಕೋಬೋದು, ಬೇಕಿಂಗ್ ಮಾಡ್ಕೋಬೋದು. ಇದರಲ್ಲೆಲ್ಲ ನಿಮ್ಗೆ ಹೆಂಗೆ ಬೇಕಾಗುತ್ತೆ, ವೇವಿಂದ ನಿಮಗೆ ಬೇಕಾಗತ್ತೆ. ಇದು ನಮಗೆ ಕರೆಂಟಿಂದ ಬೇಕಾಗತ್ತೆ. ನಿಮ್ಗೆ ಅದು ಹೀಟ್ ಆಗಬೇಕು ಅಂದರೆ ಡೈರೆಕ್ಟಾಗಿ ಫಾಸ್ಟಾಗಿ ಹೀಟ್ ಆಗಬೇಕು. ಈಗ ನಾವು ಫ್ರಿಜ್ಜಿಂದ ತೆಗೆದ ತಕ್ಷಣ ಹೀಟ್ ಆಗಬೇಕು ಅಂದರೆ ನಿಮಗೆ ಮೈಕ್ರೋನ್ ಯೂಸ್ ಆಗುತ್ತೆ. ಇವೆಲ್ಲನೂ ಅಷ್ಟೇ ಬಿಲ್ಟಿನೇ ಮಾಡಬೇಕು. ಮಾಡೆಲ್ ಒಂದಕ್ಕಿಂತ ಒಂದು ವೆರೈಟೀಸ್ ಇದೆ, ತುಂಬ ಮಾಡೆಲ್ಸ್ಗಳಿದ್ದಾವೆ. ಎಲ್ಲ ಮಾಡೆಲ್ಸ್ ಬಗ್ಗೆ ಹೇಳೋಕ್ಕಾಗಲ್ಲ. ನೀವು ಇಲ್ಲಿ ಬಂದಾಗ ನಾನು ಖಂಡಿತ ಹೇಳ್ತೀನಿ. ಅಪ್ಪರ್
ಲೋಯರ್ ಅಂತ ಡಬಲ್ ರ್ಯಾಕ್ ಬರುತ್ತೆ. ಇದು ನಿಮ್ಗೆ ಅಡ್ಜಸ್ಟಬಲ್ ಮಾಡ್ಕೋಬಹುದು ರ್ಯಾಕ್, ಬೇಕಂದ್ರೆ ಡೌನು ಮಾಡ್ಕೋಬಹುದು, ಇಲ್ಲ ನಾವು ಅಪ್ಪು ಮಾಡ್ಕೋಬಹುದು, ಆ ತರ ಅಡ್ಜಸ್ಟಬಲ್ ರ್ಯಾಕ್ ಮಾಡ್ಕೋಬಹುದು. ಇದು ಅಷ್ಟೇ ನಮ್ಗೆ ಒಂದು ಕಟ್ಲರಿ ಬರುತ್ತೆ, ಸ್ಪೂನ್ ಎಲ್ಲ ಇಡಬೇಕಂದ್ರೆ ಇದೊಂದು ಕಟ್ಲರಿ ತರ ಯೂಸ್ ಮಾಡ್ಕೋಬಹುದು. ಇವೆಲ್ಲ ಅಡ್ಜಸ್ಟಬಲ್. ಈಗ ನಮ್ಗೆ ಇಲ್ಲಿ ಕುಕ್ಕರ್ ಎಲ್ಲ ಇಡಬೇಕಾಗುತ್ತೆ ಅಂದ್ರೂ ಅವಾಗ ಇದೆಲ್ಲ ಫೋಲ್ಡ್ ಮಾಡ್ಬೋದು, ಇಲ್ಲ ಪ್ಲೇಟ್ಸ್ ಎಲ್ಲ ಇಡ್ಬೋದು ಅಂದ್ರೂ ಇದನ್ನ ಬೇಕಾದ್ರೆ ಈ ತರ ಸೀದಾ ಮಾಡ್ಕೋಬಹುದು. ಇವೆಲ್ಲ ಅಡ್ಜಸ್ಟಬಲ್ ಬರುತ್ತೆ. ಇದು ಇಲ್ಲಿ ವಾಟರ್ ನಿಮ್ಗೆ ಇಲ್ಲಿ ರೊಟೇಟ್ ಆಗುತ್ತೆ, ಅಲ್ಲಿ ರೊಟೇಟ್ ಆಗುತ್ತೆ. ತುಂಬಾ ಸ್ಪೀಡಲ್ಲಿ ರೊಟೇಟ್ ಆಗೋದ್ರಿಂದ ಏನಾಗುತ್ತೆ ನಿಮಗೆ ವಾಷಿಂಗ್ ತುಂಬಾ ಚೆನ್ನಾಗಾಗುತ್ತೆ ಒಂದು. ಮತ್ತೆ ಇದರಲ್ಲಿ ಹಾಟ್ ವಾಟರ್ಲ್ಲೂ ವಾಶ್ ಆಗುತ್ತೆ, 70 ಡಿಗ್ರಿ ಹಾಟ್ ವಾಟರ್ ವಾಶ್ ಆಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ನಿಮ್ಗೆ ಇದು ಸ್ಟೀಲ್, ಹೈ ಗ್ರೇಡ್ ಸ್ಟೈನಸ್ ಸ್ಟೀಲ್ ಬರುತ್ತೆ. ಇದು ನಿಮಗೆ ರೆಸ್ಟ್ ಎಲ್ಲ ಹಿಡಿಯಲ್ಲ. ಈ ಸ್ಟೀಲ್ಗೆನೆ 5 ಇಯರ್ ವ್ಯಾರಂಟಿ ಇದೆ. ಡಿಶ್ ವಾಷರ್ಗೆ ಬಂದು 10 ಇಯರ್ ಮೋಟರ್ ವ್ಯಾರಂಟಿ ಬರುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಲೈವ್ ಆಗಿ ನೋಡಿದಾಗ ನಿಮ್ಗೆ ಇನ್ನೊಂದು ಸ್ವಲ್ಪ ಅರ್ಥ ಆಗುತ್ತೆ. ಇದು ಸ್ಪೀಡ್ ಇಟ್ಕೋಬಹುದು, ಎಷ್ಟು ಡಿಗ್ರಿಲಿ ನಿಮಗೆ ವಾಟರ್ ಬೇಕಾಗುತ್ತೋ ಅಷ್ಟು 70 ಡಿಗ್ರಿ. ಆಮೇಲೆ ನಿಮಗೆ ಕ್ವಿಕ್ ವಾಶ್ ಮಾಡಬೇಕಾದ್ರೆ ನಮಗೆ ತುಂಬ ಏನು ಪ್ಲೇಟ್ಸ್ ಗಲೀಜಿರಲ್ಲ, ಬರೀ ಸಿಂಪಲ್ ಆಗಿರುತ್ತೆ. ನಮಗೆ ಬೇಗ ವಾಶ್ ಆಗಬೇಕು ಅಂದರೆ ಅದೇ ಥರನೇ ಮಾಡ್ಕೋಬೋದು. ಇಲ್ಲೆಲ್ಲ ಫುಲ್ ಪ್ರೋಗ್ರಾಮ್ ಬರುತ್ತೆ ನಿಮಗೆ. ಮತ್ತು ಇದರಲ್ಲಿ ಮಾಡಲ್ಸ್ಗಳಿದ್ದಾವೆ, 13 ಪ್ಲೇಟ್ಸು, 14 ಪ್ಲೇಟ್ಸು, 15 ಪ್ಲೇಟ್ಸ್ ಅಂತ. ಆಮೇಲೆ ಇದರಲ್ಲಿ ಫ್ರೀ ಸ್ಟ್ಯಾಂಡಿಂಗ್ ಬರುತ್ತೆ, ಬಿಲ್ಟಿನ್ ಅಂತ ಬರುತ್ತೆ. ನಿಮ್ಗೆ ಯಾವ್ದಾರ ನಿಮ್ಮ ಕಿಚನ್ ಮೇಲೆ ನೀವು ತಗೊಂಡು ಯೂಸ್ ಮಾಡ್ಕೋಬೇಕಷ್ಟೇ. ಮತ್ತು ಇದೆಲ್ಲ ಏನು ಗೊತ್ತಾ, ನಿಮಗೆ ಕ್ರಾಂಪ್ಟನ್ ಬ್ರ್ಯಾಂಡ್ ಇದೆ. ಇದು ಬಂದು ಟರ್ಕಿ ಮ್ಯಾನುಫ್ಯಾಕ್ಚರಿಂಗ್. ಟರ್ಕಿ ಅಂದ್ರೆ ಈ ಬಾಷ್ ಎಲ್ಲ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಸೇಮ್ ಅಲ್ಲಿ ನಮ್ಮಲ್ಲಿ ಬಾಷ್ ಅಲ್ಲೂ ಸಿಗುತ್ತೆ, ಕ್ರಾಂಪ್ಟನ್ ಸಿಗುತ್ತೆ, ಫೇಬರ್ ಅಲ್ಲೂ ಸಿಗುತ್ತೆ. ನಮ್ಮಲ್ಲಿ ಯಾವ್ಯಾವ ಬ್ರ್ಯಾಂಡ್ ಸಿಗುತ್ತೆ ಅಂದ್ರೆ ಫೇಬರ್ ಸಿಗುತ್ತೆ, ಎಲಿಕಾ ಸಿಗುತ್ತೆ, ಕ್ರಾಂಪ್ಟನ್ ಸಿಗುತ್ತೆ, ಐವಾ ಸಿಗುತ್ತೆ, ಗ್ಲೆನ್ ಸಿಗುತ್ತೆ, ಇಂಡ್ವೇರ್ ಸಿಗುತ್ತೆ, ಆಲ್ಮೋಸ್ಟ್ ಬಾಷು ಸಿಗುತ್ತೆ, ಎಲ್ಲಾ ಬ್ರ್ಯಾಂಡು ಸಿಗುತ್ತೆ. ಎಲ್ಲ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ. ಮತ್ತೆ ಇನ್ನೊಂದಂದ್ರೆ ನಮ್ದು ಬ್ರಾಂಚ್ ಎಲ್ಲೆಲ್ಲಿ ಬರುತ್ತೆ ಅಂದ್ರೆ ಕೆಂಗೇರಿ ಉಪನಗರ ಬರುತ್ತೆ, ಅಂದ್ರಳ್ಳಿ ಬರುತ್ತೆ, ಎಲೆಕ್ಟ್ರಾನ್ ಸಿಟಿ ಬರುತ್ತೆ, ಅತ್ತಿಬೆಲೆ ಬರುತ್ತೆ. ಇಷ್ಟು ಬ್ರಾಂಚ್ ನಮ್ಗೆ ಬರುತ್ತೆ. ನೀವು ಎಲ್ಲೇ ನಿಯರ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ, ನಾನು ನಿಮಗೆ ಅಲ್ಲಿ ಡೀಟೇಲ್ಸ್ ಶೇರ್ ಮಾಡ್ತೀನಿ. ನಿಮ್ಮ ನಿಯರ್ ಎಲ್ಲಿದೆಯೋ ಅಲ್ಲಿದ್ದು ಡೀಟೇಲ್ಸ್ ಶೇರ್ ಮಾಡ್ತೀನಿ. ನೀವು ಆರಾಮಾಗಿ ಎಲ್ಲೇ ತೊಗೊಂಡ್ರು ಒಂದೇ ಪ್ರೈಸೇ. ಇಲ್ಲಿ 4 ಶೋರೂಮಲ್ಲಿ ಏನು ಪ್ರೈಸ್ ಸಿಗುತ್ತೋ ನೀವು ನಿಯರ್ ಬೈ ಎಲ್ಲಿ ಹೋದ್ರೂ ಸೇಮ್ ಪ್ರೈಸೇ ಸಿಗುತ್ತೆ. ಅಷ್ಟು ಕಮ್ಮಿಯಾಗಿ ನಾವು ಕೊಡ್ತಾ ಇರೋದು ಇಲ್ಲಿ ಪ್ರೈಸಿಂಗು. ಯಾಕಂದರೆ ಇದು 16 ವರ್ಷದಿಂದ ಇದೆ. ಆಲ್ಮೋಸ್ಟ್ ತುಂಬ ಕಸ್ಟಮರ್ ತೊಗೊಂಡೋಗಿರೋದ್ರಿಂದ ಕಮೆಂಟ್ಸು ಮಾಡಿದ್ದಾರೆ ಬೆಸ್ಟ್ ಪ್ರೈಸ್ ಇದೆ ಅಂತ. ಯಾಕಂದರೆ ನಮ್ಮದು ಪ್ರೈಸ್ ಅಷ್ಟು ಗ್ಯಾರಂಟಿ ಇದೆ. ಪ್ರೈಸ್ ಮಾತ್ರ ತುಂಬ ಕಮ್ಮಿಲಿ ಕೊಡ್ತೀವಿ. ಪ್ರೈಸ್ ಹೇಳಲ್ಲ ಅನ್ನೋ ಒಂದು ರೀಸನ್ ಏನಂದರೆ ಕಾಂಪಿಟೇಷನ್ ಜಾಸ್ತಿ ಇದೆ. ಇವಾಗ ನಾವು ಕಮ್ಮಿ ಕೊಡ್ತೀವಿ ಅಂದರೆ ನಮ್ಮದು ಶೋರೂಮ್ ತುಂಬ ದೊಡ್ಡದಿಲ್ಲ, ಚಿಕ್ಕದಿದೆ ಶೋರೂಮು. ಇಲ್ಲಿ ನಾವೇನು ಮಾಡ್ತೀವಿ, ಆಲ್ಮೋಸ್ಟ್ ತುಂಬ ವರ್ಷ ಇಲ್ಲಿ ಇರೋದ್ರಿಂದ ನಮಗೆ ಸ್ವಲ್ಪ ಪ್ರೈಸ್ ಮಾಡಿ ಕೊಡ್ಬೋದು. ಈಗ ಬೇರೆ ಕಡೆ ಹೋದಾಗ ಶೋರೂಮ್ ತುಂಬ ದೊಡ್ಡದಾಗಿರುತ್ತೆ, ಅವ್ರಿಗೂ ಕಮಿಟ್ಮೆಂಟ್ ಇರುತ್ತೆ. ನಾವಿಲ್ಲ ಪ್ರೈಸ್ ಹೇಳೋದ್ರಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅಂತ ನಾವು ಪ್ರೈಸ್ ಹೇಳಲ್ಲ. ನೀವು 4-5 ಕಡೆ ಎಂಕ್ವೈರಿ ಮಾಡ್ಕೊಂಡು ಬನ್ನಿ, ಆಮೇಲೆ ನಮ್ಮ ಹತ್ರನೂ ಬನ್ನಿ. ನಮ್ಮ ಪ್ರೈಸ್ ಬೆಸ್ಟ್ ಅಂದರೆ ಕಣ್ಣು ಮುಚ್ಕೊಂಡು ತೊಗೊಳ್ಳಿ ಅಷ್ಟೇ ನಾನು ಹೇಳೋದು. ಯಾಕಂದರೆ ನಾವು ತುಂಬ ವಿಡಿಯೋಸ್ ಮಾಡಿರೋದ್ರಿಂದ ತುಂಬ ಕಸ್ಟಮರ್ ನಮ್ಮ ಹತ್ರ ಬಂದು ತೊಗೊಂಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಕಮೆಂಟ್ಸ್ ಯಾರು ಏನಾದರೂ ಹಾಕ್ಬೋದು, ವಿಸಿಟ್ ಮಾಡಿ. ಬಟ್ ಮಾಡೆಲ್ ಮೇಲೆ ಹೋಗುತ್ತೆ, ಒಂದೊಂದು ಮಾಡೆಲ್ಗೂ ಒಂದೊಂದು ಪ್ರೈಸ್ ಇದೆ. ಈಗ 30,000 ಚಿಮ್ನಿನ ನೀವು 10,000 ರೂಪಾಯಿ ಕೊಡಿ ಅಂದರೆ ಬರೋದಿಲ್ಲ. ಈಗ ನಿಮ್ಗೆ 15,000 ರೂಪಾಯಿ ಇರುತ್ತಾ, ಅದು ಆಲ್ಮೋಸ್ಟ್ ನಿಮ್ಗೆ ಒಂದು 12,000 ರೂಪಾಯಿ ಬರಂಗೆ ಮಾಡ್ತೀವಿ. ಹೆಂಗಂದ್ರೆ ಆನ್ಲೈನ್ಗಿಂತ ಕಮ್ಮಿ ಮಾಡ್ತೀವಿ. ಅಂದರೆ ತುಂಬ 10,000 15,000 ಚಿಮ್ನಿ ಎಲ್ಲ ಆಲ್ಮೋಸ್ಟ್ 2,000 3,000 ಅಷ್ಟು ಕಮ್ಮಿ ಆಗುತ್ತೆ. ಬಟ್ ಆನ್ಲೈನ್ಗಿಂತನೂ ಕೆಲವೊಂದು ಮಾಡೆಲ್ಸ್ ಮಾತ್ರ ಆನ್ಲೈನಲ್ಲಿ ಇದ್ದು ಆಫ್ಲೈನಲ್ಲಿ ಇದ್ರೆ, ಕೆಲವೊಂದು ಆನ್ಲೈನಲ್ಲಿ ಇರೋದು ಆಫ್ಲೈನಿಗೆ ಕೊಡಲ್ಲ, ಆಫ್ಲೈನಲ್ಲಿ ಆನ್ಲೈನಲ್ಲಿ ಇರಲ್ಲ. 2 ಕಡೆನೂ ಇದ್ರೆ ಆಲ್ಮೋಸ್ಟ್ ಕಮ್ಮಿ ಮಾಡಿ ಕೊಡ್ತೀವಿ ಸರ್. ಕಮ್ಮಿ ಬೆಲೆಯಲ್ಲಿ ನಿಮಗೆ ಚಿಮ್ನೀಸು, ಹಾಪ್ಸು, ಮತ್ತು ಡಿಶ್ ವಾಷರು, ಮತ್ತು ಬನ್ನಿ ಇಲ್ಲಿ ಬಿಲ್ಟಿನ್ ಓವನ್ಸು ಈ ಎಲ್ಲ ಬೇಕು ಅಂದರೆ ಬಂದು ವಿಸಿಟ್ ಮಾಡಿ ನೋಡಿ. ಎಲ್ಲ ನಿಮಗೆ ಆಲ್ಮೋಸ್ಟ್ ಕಮ್ಮಿ ಪ್ರೈಸಲ್ಲಿ ಸಿಗ್ತಾ ಇದೆ. ನಮ್ಮ ಹತ್ರ ಫೇಬರ್ ಇದೆ, ಎಲಿಕಾ ಇದೆ, ಕ್ರಾಂಪ್ಟನ್ ಇದೆ, ಬಾಷ್ ಇದೆ, ಗ್ಲೆನ್ ಇದೆ, ಇಂಡ್ವೇರ್ ಇದೆ. ಆಲ್ಮೋಸ್ಟ್ ಎಲ್ಲಾನು ಕಮ್ಮಿ ಪ್ರೈಸ್ ಕೊಡ್ತೀವಿ. ಈಗ ಚಿಮ್ನಿ ಎಲ್ಲ ನೋಡಿ ಸಕ್ಷನ್ ಪವರ್ ಎಲ್ಲ ಯಾವ ಥರ ಬರುತ್ತೆ ನಿಮಗೆ. ಸಕ್ಷನ್ ಪವರ್ ನೀವೇ ಎದುರೋಗ್ಬಿಡ್ತೀರ, ಅಷ್ಟು ಸಕ್ಷನ್ ಪವರ್ ಇದೆ. ಇದು ವುಡ್ಡು ಸಹ ಹೇಳ್ಕೊಡುತ್ತೆ, ಅಷ್ಟು ಸಕ್ಷನ್ ಪವರ್ ಬರುತ್ತೆ. ನಿಮಗೆ ಸ್ಪ್ರೆಡ್ ಆಗಲ್ಲ. ನೋಡಿ ಕಾಣಿಸ್ತಾ ಇದೆಯಲ್ಲ ಎಷ್ಟು ಸಕ್ಷನ್ ಪವರ್ ಇದೆ ನೋಡಿ. ನಿಮಗೆ ಏನಂದರೆ ಇಷ್ಟೊಂದು ಸಕ್ಷನ್ ಪವರ್ ಯಾಕೆ ಅಂದರೆ ನಿಮಗೆ ಸ್ಪ್ರೆಡ್ ಆಗಲ್ಲ. ಮತ್ತು ಬೇಗ ಈಗ ಒಂದೊಂದ್ಸಲಿ ನಾವು ಏನಾದ್ರು ಕಾಯಕ್ಕೆ ಇಟ್ಬಿಟ್ರೆ ಸಡನ್ನಾಗಿ ಏನಾರು ಹಾಕ್ಬಿಟ್ರೆ ಏನಾಗುತ್ತೆ, ಬೇಗ ನಿಮಗೆ ಸ್ಟೀಮ್ ಬಂದುಬಿಡುತ್ತಲ್ಲ, ಅದು ಸ್ಪ್ರೆಡ್ ಆಗಲ್ಲ. ಡೈರೆಕ್ಟಾಗಿ ಬೂಸ್ಟರ್ ಹಾಕಿದ್ರೆ ಡೈರೆಕ್ಟಾಗಿ ತೆಗೆದು ಆಚೆ ಹಾಕ್ಬಿಡುತ್ತೆ. ಮತ್ತು ಇದರಲ್ಲಿ ಸ್ಲ್ಯಾಂಟ್ ಅಂದರೆ ಈಗ ಹೊಸ ಮಾಡೆಲ್ ಇರೋದ್ರಿಂದ ತುಂಬ ಫಾಸ್ಟ್ ಮೂವಿಂಗ್ ಇದೆ ಸ್ಲ್ಯಾಂಟು. ನಿಮ್ಮ ಕಿಚನ್ಗೆ ಯಾವ ಥರ ಬೇಕೋ ಆ ಥರ ತೊಗೋಬೋದು. ಖಂಡಿತ ನೀವು ಎಲ್ಲೇ ಯಾವುದೇ ಊರಲ್ಲಿರಲಿ ನಮಗೊಂದು ಕಾಲ್ ಮಾಡಿ ಪ್ರೈಸಿಂಗ್ ತೊಗೊಳ್ಳಿ. ನಮ್ಮದು ಬೆಸ್ಟ್ ಅಂತ ಹೇಳಿದ್ರೆ ನಾವು ಅಲ್ಲಿ ಕೊರಿಯರ್ ಮಾಡ್ತೀವಿ.
ಮಾಡ್ತೀವಿ. ಅದೇನು ಚಾರ್ಜಸ್ ಇದೆ ನೀವು ಪೇ ಮಾಡ್ಕೊಳ್ಳಿ. ಬ್ಯಾಂಗ್ಳೂರ್ ನೀವು ಯಾವುದೇ ಮೂಲೆಯಲ್ಲಿದ್ರು ನಾವು ಫ್ರೀಯಾಗಿ ಕಳಿಸ್ತೀವಿ ಡೆಲಿವರಿನ. ಆಮೇಲೆ ಟೆಕ್ನಿಷಿಯನ್ ನೀವು ಬ್ಯಾಂಗ್ಳೂರಲ್ಲಿ ತೊಗೊಂಡ್ರೆ ನಮ್ಗೆ ಅಲ್ಲಿ ಸರ್ವಿಸ್ ಇಲ್ಲ ಅನ್ಕೋಬೇಡಿ. ನಿಮ್ಗೆ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ಎಲ್ಲ ಸರ್ವಿಸ್ ಇರೋಂಥ ಬ್ರ್ಯಾಂಡೇ ನಾವು ಸೇಲ್ ಮಾಡ್ತಾ ಇರೋದು. ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡೇ ಇದೆ. ಎಲ್ಲ 10 ಇಯರ್ ವ್ಯಾರಂಟಿ ಇದೆ, 12 ಇಯರ್ ವ್ಯಾರಂಟಿ ಇದೆ, ಕೆಲವೊಂದು ಮೋಟ್ರಿಗೆಲ್ಲ ಲೈಫ್ ಟೈಮ್ ವಾರಂಟಿ ಇದೆ. ಒಂದೊಂದು ಕಂಪ್ನಿ ಒಂದೊಂದು ಥರ ವಾರಂಟಿ ಕೊಡ್ತಾ ಇದ್ದಾರೆ. ಬಂದು ಒಂದ್ಸಲಿ ವಿಸಿಟ್ ಮಾಡಿ, ಖಂಡಿತ ನಾವು ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀವಿ.